श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्तये पौत्रमकल्मषं पराशरात्मजं वन्दे शुकतातन्तपोनिधिं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅಮೆರಿಕೆಯ ಕನ್ನಡಿಗರಿಗೆ, ವಿಶ್ವದಾದ್ಯಂತ ಹರಡಿರುವ ಕನ್ನಡಿಗರಿಗೆ ನಮಸ್ಕಾರಗಳು ಮತ್ತು ಈ ಗೀತಾ ಮಾಲಿಕೆಯ 3ನೇ ಪ್ರವಚನಕ್ಕೆ ಸ್ವಾಗತ. ಹಿಂದಿನ 2 ಉಪನ್ಯಾಸಗಳಲ್ಲಿ ಗೀತೆಯಲ್ಲಿ ಪ್ರತಿಪಾದಿತವಾಗಿರುವ ಅನೇಕ ತತ್ವಗಳಲ್ಲಿ ಒಂದು 20 ಆಯ್ದುಕೊಂಡು 2 ಮಾತ್ರ ವಿವರಣೆ ಮಾಡಿದೆ. ಇವತ್ತು ಇನ್ನೊಂದು ಮುಖ್ಯವಾದದ್ದು ತಗೊಳ್ಳೋಣ. ಗೀತಾಧ್ಯಯನ ಅಂದರೆ ಎಂದೆಂದಿಗೂ ಜೀವನಕ್ಕೆ ಬೆಳಕಾಗಿರುವ ಮಹಾಮೌಲ್ಯಗಳು, ವಿಚಾರಗಳನ್ನು ನಮಗೆ ಗೀತೆ ಹೇಗೆ ಕೊಟ್ಟು ಇವತ್ತಿಗೂ ಪ್ರಸ್ತುತವಾಗಿದೆ ಅನ್ನೋದನ್ನು ನಾವು ಅರಿಯಬೇಕಾಗಿದೆ. ಮೊದಲಿನ ಕೊನೆ ತನಕ ಗೀತೆ ಓದುವುದು, ಪ್ರತಿಪದಾರ್ಥ, ಶ್ಲೋಕ, ತಾತ್ಪರ್ಯ ಹೇಳುವುದು ಉಪಯೋಗವೇ. ಆದರೆ ಅದರಲ್ಲಿ ವಿಚಾರಗಳ ಮೇಲೆ ಕೇಳುವುದಿಲ್ಲ, ಟಾಪಿಕ್ಸ್ ಬರುವುದಿಲ್ಲ. ಮತ್ತು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಾದಿಗಳಲ್ಲಿ ಏನು ಹೇಳ್ತಾರೆ ಅನ್ನೋದು ತತ್ವ ನಿರೂಪಣೆ ಮಾಡುವಾಗ ಒಂದು ಪಠ್ಯಪುಸ್ತಕದ ಕ್ರಮದಲ್ಲಿ ತತ್ವ, ಹಿತ, ಪುರುಷಾರ್ಥ, ಚಿತ್ ಈಶ್ವರ, ಜಗತ್ತು, ಮಾಯೆ, ಈ ರೀತಿ ಒಂದು ಕೆಲವು ಟಾಪಿಕ್ಸ್ ಅಲ್ಲಿ ಏನು ಹೇಳ್ತಾರೆ ಅದರಿಂದಲೂ ಇವತ್ತಿನ ಯುವಕರಿಗೆ ಹೆಚ್ಚು ಪ್ರಯೋಜನ ಆಗುವುದಿಲ್ಲ. ದೇರ್ ಆರ್ ಎನಿ ನಂಬರ್ ಆಫ್ ಟೆಕ್ಸ್ಟ್ ಬುಕ್ಸ್ ವಿಚ್ ಗಿವ್ ಯು ದೋಸ್ ಐಡಿಯಾಸ್. ಲೀಲೆ ಅಂದ್ರೆ ಏನು ಭಗವಂತನಿಗೆ? ಸೃಷ್ಟಿ ಇದ್ರೆ ಯಾಕಾಯಿತು? ಇದರಲ್ಲಿ ಕೆಡಕು ಅಂದ್ರೆ ಏನು? ಅನ್ಯಾಯ, ಈವಿಲ್ ಅನ್ನೋದೇನು? ಆಸುರಿ ಯೋಗ ಅಂತ ಯಾಕೆ ಹೇಳ್ತೇವೆ? ಇದು ಯಾತಕ್ಕೆ ದೇವಾಸುರ ಯುದ್ಧ ಅಂತ ಆಗಬೇಕು? ಎಲ್ಲರನ್ನೂ ಸಾತ್ವಿಕರನ್ನಾಗಿಯೂ ಈ ಜೀವನದ ಹೋರಾಟವೇ ಇಲ್ಲದೆ ಇರುವಂತೆಯೂ ಯಾಕೆ ಮಾಡೋಕ್ಕಾಗಲ್ಲ ಭಗವಂತನಿಗೆ? ಜೀವನ ಯಾತಕ್ಕಿದೆ? ಹೀಗೆಲ್ಲ ಪ್ರಶ್ನೆಗಳನ್ನು ಇವತ್ತು ಒಂದು ಅಸಾಂಪ್ರದಾಯಿಕ ರೀತಿಯಲ್ಲಿ ಪಶ್ಚಿಮದ ಯುವಕರು, ನಮ್ಮಿಂದ ಅಲ್ಲಿ ಹೋದವರೇ ತುಂಬ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಲ್ಲಿ ತಾಳಮೇಳ ಇರಬೇಕು ಅಂತಿಲ್ಲ. ಆ ತಾಳಮೇಳ ಇಲ್ಲದೆ ಇರುವ ಪ್ರಶ್ನೆಗಳಿಗೆ ತಾಳಮೇಳ ಇಲ್ಲದೆ ಇರುವ ಉತ್ತರಗಳನ್ನು ಹೇಳೋಕ್ಕಾಗೋದಿಲ್ಲ. ನಾವು ತಾಳಮೇಳ ಬಿಟ್ಟು ಮಾತಾಡೋಕ್ಕಾಗೋದಿಲ್ಲ. ಅಂಥದ್ದೊಂದು ಪ್ರಶ್ನೆ ಇವತ್ತು ಸ್ವಲ್ಪ ಕಾಲ ವಿಮರ್ಶೆ ಮಾಡೋಣ. ಇದು ಮೆಟಫಿಸಿಕ್ಸ್ ಅಂತ ಹೇಳ್ತೇವೆ ಪಶ್ಚಿಮದ ಪರಿಭಾಷೆಯಲ್ಲಿ. ಮೂಲಭೂತವಾದ ಶುದ್ಧ ತಾರ್ಕಿಕ ವಿಚಾರವನ್ನ ಚರ್ಚೆ ಮಾಡುವ ಒಂದು ವಿಭಾಗ, ತತ್ವಶಾಸ್ತ್ರ ವಿಭಾಗಕ್ಕೆ ಮೆಟಫಿಸಿಕ್ಸ್ ಅಂತಾರೆ. ಎಥಿಕ್ಸ್ ಬೇರೆ, ಈಸ್ಥೆಟಿಕ್ಸ್ ಬೇರೆ, ಮೆಟಫಿಸಿಕ್ಸ್ ಬೇರೆ. ಎಥಿಕ್ಸ್ ಅನ್ನೋದು ನೀತಿ ಶಾಸ್ತ್ರ, ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು, ಸಮಾಜ ಯಾಕಿರಬೇಕು, ಅದರ ನೀತಿ ಕಾಲಕ್ಕೆ ಹೇಗೆ ಬದಲಾಗ್ತವೆ. ಸೌಂದರ್ಯ ಶಾಸ್ತ್ರ, ಉಪಾಸನೆ, ನೋಡಿ ಅದು ಬಹಳ ದೊಡ್ಡ ವಿಭಾಗವಾದದ್ದು. ಅದರಲ್ಲಿ ರಿಲಿಜನ್ ಅಂತ ಒಂದು ಬರುತ್ತೆ, ಆಂಟಾಲಜಿ, ಎಪಿಸ್ಟಮಾಲಜಿ, ಇವೆಲ್ಲ ಏನೇನೋ ಹೇಳ್ತೀವಿ. ಪಶ್ಚಿಮದ ತತ್ವಜ್ಞರಲ್ಲಿ ಕುತೂಹಲ ಇದೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ. ಅವರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಇಷ್ಟ ಕೇಳ್ತಾರೆ. ಈಗ ಈವಿಲ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ, ಕೆಡುಕು, ಅನಿಷ್ಟ, ನಮಗೆ ಬೇಡದೇ ಇದ್ದದ್ದು, ಹಿಂಸೆ, ಟೆರರಿಸಂ, ಈ ತೊಂದರೆ ಮಾಡುವಂತಹ ಜನ ಮತ್ತು ಈ ಪ್ರವೃತ್ತಿ ಜೀವನದಲ್ಲಿ ಎಲ್ಲಿಂದ ಬಂತು, ಹೇಗೆ ಬಂತು, ಇದಕ್ಕೆ ಪರಿಹಾರವೇನು, ಇದಕ್ಕೆ ಒಂದು ತಾತ್ವಿಕ ನೆಲೆ ಇದೆಯೇ? ಈಸ್ ಈವಿಲ್ ರಿಯಲ್ ಆರ್ ಅನ್ರಿಯಲ್?
ಇಫ್ ರಿಯಲ್ ಈಸ್ ಇಟ್ ರಿಮೂವಬಲ್, ಇಫ್ ಅನ್ರಿಯಲ್ ಕ್ವಶನ್ ಡಸಂಟ್ ಅರೈಸ್. ಆದ್ರಿಂದ ಈಗ ಈ ಪ್ರಶ್ನೆಯನ್ನು ಎತ್ಕೊಳ್ಳೋಣ. ಈ ಪ್ರಶ್ನೆಗೆ ಆಧಾರ ಎಲ್ಲಿದೆ ಅಂದರೆ ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಅರ್ಜುನನೇ ಕೇಳ್ತಾನೆ. ಇದು ನೀವು ಗೀತೆ ಓದುವ ಅಧ್ಯಾಯಗಳ ಕ್ರಮದಲ್ಲಿ ಬರುವುದಿಲ್ಲ, ಇದು ಬೇರೊಂದು ಕ್ರಮದಲ್ಲಿ ನಾನು ಯಾತಕ್ಕೆ ಹೇಳ್ತಿದ್ದೇನೆ ಅಂದರೆ ಇವತ್ತಿನ ಪ್ರಶ್ನೆಗಳು ನಮಗೆ ಪ್ರಸ್ತುತ ಅನ್ನೋ ಭಾವನೆಯಲ್ಲಿ ಹೇಳ್ತಾ ಇದ್ದೇನೆ. ಅರ್ಜುನನ ಗೊಂದಲ ಏನು? ಈ ಗೋ ಟು ದಿ ಫಸ್ಟ್ ಕ್ವಶನ್. ಯುದ್ಧ ಮಾಡುವಂತೀಯೇ, ನಿನ್ನ ಕರ್ತವ್ಯ ಅಂತ ಬೇರೆ ಹೇಳ್ತೀಯೇ. ಕರ್ತವ್ಯದಲ್ಲಿ ಕೊಲೆ ಇದೆ. ಎಷ್ಟು ಜನ ಸಾಯ್ತಾರೆ. ಇದನ್ನು ಕುಂಬಾರ ಮಡಿಕೆ ಮಾಡಿದರೆ ಅದರಲ್ಲಿ ಕೊಲೆ ಇರೋದಿಲ್ಲ. ಮಣ್ಣು ರೂಪವನ್ನು ಬೇರೆ ಆಕಾರವನ್ನು ಹೊಂದುತ್ತೆ. ಸರಾಫರು ಬಂಗಾರವನ್ನು ಚಿನ್ನದ ಸರ ಮಾಡಿದರೆ ಅದರಲ್ಲಿ ದೇರ್ ಇಸ್ ನೋ ಲಾಸ್. ಬಡಗಿ ಒಂದು ಕುರ್ಚಿಯನ್ನು ಮಾಡ್ತಾನೆ ಮರದಿಂದ, ಅದರಲ್ಲಿ ದೇರ್ ಇಸ್ ನೋ ಲಾಸ್. ಇಲ್ಲ, ಒಬ್ಬ ಮೇಷ್ಟ್ರು ವಿದ್ಯಾರ್ಥಿಗೆ ಪಾಠ ಹೇಳ್ತಾನೆ, ದೇರ್ ಇಸ್ ನೋ ಲಾಸ್, ಅಲ್ಲಿ ಕೊಲೆ ಇಲ್ಲ. ಇದೊಂದರಲ್ಲಿ ಯುದ್ಧದಲ್ಲಿ ಮಾತ್ರ ಕೊಲೆ ಇದೆ. ಇಟ್ಸ್ ಎ ಡಿಸ್ಟ್ರಕ್ಟಿವ್ ಆಕ್ಟಿವಿಟಿ. ಇದು ಯಾಕೆ ಬೇಕು ಜೀವನದಲ್ಲಿ? ಅದಕ್ಕೆ ಪಶ್ಚಿಮದವ್ರು ಹೇಳ್ತಾರೆ ಯಾಕೆ ಬೇಕು, ಯಾಕೆ ಅನ್ನೋ ಟಿಲಿಯಾಲಜಿ ಬೇಡ, ಅದಕ್ಕಿದೆ, ಜೀವನದಲ್ಲಿ ಇದೆ. ಅದಕ್ಕೆ ಗಿವನ್ ಡಾಟಾ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ. ಯಾವುದು ಜೀವನದಲ್ಲಿ ಇದೆಯೋ ಅದನ್ನು ಪ್ರಶ್ನೆ ಮಾಡಬಾರದು. ಅನುಭವ ಅಂತ ಒಂದಿದೆ, ಅನುಭವದಲ್ಲಿ ಏನಿದೆಯೋ ಅದನ್ನು ಪ್ರಶ್ನೆ ಮಾಡಬಾರ್ದು. ಅನುಭವಕ್ಕೆ ಅರ್ಥ ಹೇಳುವುದು ತತ್ವಶಾಸ್ತ್ರದ ಕೆಲಸ. ಅನುಭವವನ್ನೇ ಪ್ರಶ್ನೆ ಮಾಡುವುದು. ಒಬ್ಬ ಪರೀಕ್ಷೆಗೆ ಹೋಗಿ ಕೂತ್ಕೊಳ್ತಾನೆ, ಕ್ವಶನ್ ಪೇಪರ್ ಕೊಟ್ಟರೆ, ಈಗ ಕ್ವಶನ್ ಪೇಪರ್ ಯಾಕೆ ಕೊಟ್ರಿ ಅಂತ ಕೇಳಿದ್ರೆ, ಈ ಪರೀಕ್ಷೆಗೆ ಬಂದಿದೆಯಾ, ಕ್ವಶನ್ ಪೇಪರ್ ಕೊಡ್ತೀವಿ, ಆನ್ಸರ್ ಮಾಡು, ನನಗಿದು ಬೇಕಾಗಿಲ್ಲ ಹರಿದಾಕಿದ್ರೆ, ನೀವು ಪ್ರಶ್ನೆ ಪತ್ರಿಕೆ ಹರಿದಾಕಿದ್ದರಿಂದ ಪ್ರಶ್ನೆಗಳಿಲ್ಲದೆ ಹೋಗುವುದಿಲ್ಲ. ಒಬ್ಬ ಜ್ಯೋತಿಷಿ ತನಗೆ ಅನುಕೂಲವಾದಂಥ ಗ್ರಹಗತಿಗಳು ಬರಲಿಲ್ಲ ಅಂತ ಪಂಚಾಂಗ ಹರಿದಾಕ್ಬಿಟ್ನಂತೆ. ಪಂಚಾಂಗ ಹರಿದಾಕಿದ್ರೆ ಗ್ರಹಗತಿಗಳು ಬದಲಾಗುವುದಿಲ್ಲ. ಹಾಗೆ ಜೀವನದಲ್ಲಿ ನತ್ವೇವಾಹಂ ಜಾತುನಾಶಂ ನತ್ವಂ ನೇಮೇ ಜನಾಧಿಪಾಹ ನಚೈವನ ಭವಿಷ್ಯಾಮಹ ಸರ್ವೇ ಮಯವತಃ ಪರಂ. 2ನೇ ಅಧ್ಯಾಯದಲ್ಲಿ ಹೇಳಿದ ಕೃಷ್ಣ, ಅರ್ಜುನ, ನೀನಾಗಲಿ ನಾನಾಗಲಿ ಇಲ್ಲದೆ ಇರುವಂಥ ಒಂದು ಕಾಲ ಹಿಂದೆ ಇಲ್ಲ, ಮುಂದೆ ಬರುವುದೂ ಇಲ್ಲ. ನಾವಿದ್ದೇವೆ. ದಿಸ್ ಇಸ್ ಎ ಗಿವನ್ ಫ್ಯಾಕ್ಟ್. ಅರ್ಜುನ ಯಾಕಿರಬೇಕು, ಕೃಷ್ಣ ಯಾಕೆ ಅವತಾರ ಮಾಡಬೇಕು? ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ, ಪ್ರಶ್ನೆ ಕೇಳುವುದರಲ್ಲಿ ಒಂದು ಪ್ರವೃತ್ತಿ, ಒಂದು ದಿಕ್ಕಿರಬೇಕು. ಅಸಾಂಪ್ರದಾಯಿಕ ಇರಲಿ, ದಿಕ್ಕು ಬೇಕು. ಆದ್ದರಿಂದ ಯುದ್ಧ ಮಾಡುವಂತೆಯೇ ಮಾಡಿದ್ರೆ ಭೀಷ್ಮ ಸಾಯ್ತಾನೆ, ದುರ್ಯೋಧನ ಸಾಯೋದ್ರಲ್ಲಿ ಪ್ರಶ್ನೆ ಇಲ್ಲ. ಭೀಷ್ಮ ಸಾಯಬಾರದು. ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿ ಪ್ರತಿಯೋತ್ಸಾಮಿ ಪೂಜಾರ್ಹವು ಹರಿಸೂದನ. ಯಾರ ಪಾದದಲ್ಲಿ, ಯಾರ ಮುಡಿಯಲ್ಲಿ ಪುಷ್ಪಗಳನ್ನಿಟ್ಟು ಪೂಜೆ ಮಾಡಬೇಕು ಅಂಥವರಿಗೆ ನಾನು ಬಾಣವನ್ನು ಹೊಡೆದು ರಕ್ತ ತರಿಸಿ ಇದು ಪೂಜೆನ? ಇದು ನಾನು ಯಾಕೆ ಮಾಡಲಿ? ಅಂದರೆ ಅವನಿಗೆ ನಾನು ಯುದ್ಧ ಮಾಡಿದ್ರೆ ಇವರು ಸತ್ತೇ ಬಿಡ್ತಾರೆ ಅನ್ನುವಂಥ ಭಾವ. ಅವ್ರು ಹೊಡೆದು ಇವನು ಸಾಯ್ತಾನೆ ಅಂತ ತಿಳ್ಕೊಳ್ಳಿಲ್ಲ. ಇವನು ಹೊಡೆದ್ರೆ ಅವರೆಲ್ಲ ಸಾಯ್ತಾರೆ, ಒಂದು ಅಹಂಕಾರ ಇದೆ ಅದರಲ್ಲಿ. ಆದ್ದರಿಂದ ಇದು ತತ್ಕೆಂ ಕರ್ಮಣಿ ಘೋರೇಮ ನಿಯೋಜಿಸಿ ಕೇಶವ. ಇದು ಘೋರ ಕರ್ಮದಲ್ಲಿ ನನ್ನನ್ನು ಯಾತಕ್ಕೆ ನಿಯೋಗ ಮಾಡ್ತಾ ಇದ್ದೀಯೇ? ಈ ಪ್ರಶ್ನೆ ರಸ್ಕಿನ್ನ ಗ್ರಂಥದಲ್ಲಿ ಕೂಡ ಎತ್ತುಕೊಳ್ತಾನೆ. ಜೀವನದಲ್ಲಿ 3 ತರಹ ಕ್ರಿಯೆಗಳು ಉಂಟು: ಪ್ರೊಡಕ್ಟಿವ್, ಡಿಸ್ಟ್ರಕ್ಟಿವ್, ನುಗೇಟರಿ, NUGATORY. ಅವನು ಕೂಡ ಉದಾಹರಣೆ ನೋಡಿ. ಪ್ರೊಡಕ್ಟಿವ್ ಅಗ್ರಿಕಲ್ಚರ್, ವ್ಯವಸಾಯದಲ್ಲಿ ಉತ್ಪತ್ತಿ ಇದೆ. ಕಾರ್ಖಾನೆಯಲ್ಲಿ ಕಬ್ಬಿಣದಿಂದ ಹಾರೆ, ಪಿಕಾಸೆ, ಗುದ್ದಲಿ ಮಾಡ್ತೀರಿ. ವಿಜ್ಞಾನದಿಂದ, ತಂತ್ರಜ್ಞಾನದಿಂದ ಯಂತ್ರೋಪಕರಣ, ಬಸ್ಸು, ರೈಲು, ವಿಮಾನ ಚಾಲನೆ ಮಾಡ್ತೀರಿ. ಉತ್ಪತ್ತಿ ಆಗುತ್ತೆ, ಪ್ರೊಡಕ್ಟಿವ್. ನುಗೇಟ್ರಿ ಅಂದ್ರೆ ಏನು? ಉತ್ಪತ್ತಿಯೂ ಇಲ್ಲ, ವಿನಾಶವೂ ಇಲ್ಲ. ಒಂದು ಪದಾರ್ಥವನ್ನು ಇನ್ನೊಂದು ರೂಪಾಂತರ ಮಾಡುವುದು. ಕುಂಬಾರ ಮಡಿಕೆ ಮಾಡಿದ್ರೆ ಮಣ್ಣು ಹಾಳಾಗೋದಿಲ್ಲ, ರೂಪಾಂತರವನ್ನು ಹೊಂದುತ್ತೆ. ಪ್ರೊಡಕ್ಷನ್ ಅಂತ ಹೇಳ್ತೀರಾ? ಇಲ್ಲ, ಅದು ಆ ರೂಪ ಬೇರೆ, ಈ ರೂಪ ಬೇರೆ. ಬಂಗಾರ ಚೈನ್ ಮಾಡ್ತೀರಿ, ಬಳೆ ಮಾಡ್ತೀರಿ,
ಭೂಮಿಯ ಒಳಗಿದ್ದ ಬಂಗಾರವನ್ನು ತೆಗೆದು ಅದನ್ನು ಸ್ಟರ್ಲಿಂಗ್ ಅಂತ ಹೇಳಿ ಇಂಗ್ಲೆಂಡಿನ ರಾಜಧಾನಿ ಲಂಡನ್ನಿನ ನೆಲಮಾಳಿಗೆಯಲ್ಲಿಟ್ಟರೆ ಅಲ್ಲಿದ್ದ ಬಂಗಾರವನ್ನು ಎಲ್ಲಿಟ್ರೆ ಅದು ಬರೀ ನುಗೇಟ್ರಿ. ಕಾಲೇಜಲ್ಲಿ ಪಾಠ ಹೇಳ್ತೇವೆ. ಪಾಠ ಹೇಳಿದ್ರೆ ವಿದ್ಯಾರ್ಥಿಗಳು ಸಾಯೋದಿಲ್ಲ. ವಿದ್ಯಾರ್ಥಿಗಳು ಏನಾಗುತ್ತೆ, ಆ ವಿದ್ಯಾರ್ಥಿಗಳನ್ನೇ ಕೇಳಿದ್ರೆ ನಿಮ್ಗೆ ಏನಾಯ್ತು, ಬಹಳ ಅಂದರೆ ತಿಳಿದೇ ಹೋಗ್ಬೋದು, ಬಹಳ ಮಾಡಿ ತಿಳಿಯಬಹುದು. ಇದು ಪ್ರೊಡಕ್ಟಿವ್ ಅಲ್ಲ. ಆದರೆ ಜೀವನಾವಶ್ಯಕವಾದ್ದರಿಂದ ಇದು ಉತ್ಪತ್ತಿ ಸ್ಥಾನವಲ್ಲವಾದರೂ ಅದಕ್ಕೆ ಸರ್ಕಾರ ಖರ್ಚನ್ನು ಹಾಕ್ತದೆ. ಇವತ್ತು ಅದು ಉತ್ಪತ್ತಿ ಸ್ಥಾನವೂ ಆಗಿದೆ ಬಿಡಿ. ಡೊನೇಷನ್ನು ಅದು ಇದು ಕೊಡುವು. ಇವತ್ತು ಪ್ರೊಡಕ್ಟಿವಿಟಿ ಇಲ್ಲದೆ ಇರುವಂಥ ವ್ಯಾಪಾರವನ್ನು ಮನುಷ್ಯ ಬಯಸೋದೇ ಇಲ್ಲ. ಎಲ್ಲ ವ್ಯಾಪಾರ ವ್ಯಾಪಾರ ವ್ಯಾಪಾರ. ಆದರೆ ಈ ಡಿಸ್ಟ್ರಕ್ಟಿವ್ ಅಂತ ಹೇಳುವ ಕಾರ್ಯಕ್ರಮದಲ್ಲಿ ನಮಗಿಲ್ಲಿ ಬರುವುದು ಯುದ್ಧ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದರಲ್ಲಿ ಕ್ಷತ್ರಿಯಂದು ಕೊಲೆಗಡಕ ಕೆಲಸ. ಇದ್ಯಾಕೆ ಬೇಕು? ತತ್ಕಿಂ ಕರ್ಮಣಿ ಘೋರೇಮ. ಇದು ಘೋರ ಕರ್ಮ. ಇದು ಕರ್ಮಯೋಗ ಅಂತ ಬೇರೆ ಹೇಳ್ತೀವಿ. ದೇವ್ರ ಪೂಜೆ ಮಾಡು ಕರ್ಮಯೋಗ, ತೀರ್ಥಯಾತ್ರೆ ಮಾಡು ಕರ್ಮಯೋಗ, ಗುರುಪಾಸನೆ ಮಾಡು ಕರ್ಮಯೋಗ. ಕೊಲೆಯಲ್ಲಿ ಏನು ಕರ್ಮಯೋಗ? ಗಾಮಿಷ್ಠೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವಮೇ. ಇದು ನನ್ನ ಬುದ್ಧಿಯನ್ನು ಕೆಡಿಸ್ತಾ ಇದ್ದೀನಿ. ಗುರುವಿನ ಕೆಲಸ ಶಿಷ್ಯರ ತಲೆ ಕೆಡಿಸೋದಲ್ಲ, ಶಿಷ್ಯ ಸರ್ವಸ್ವ ಅಪಹಾರ ಮಾಡುವುದೂ ಅಲ್ಲ. ಗುರುವಿನ ಕೆಲಸ ಶಿಷ್ಯನ ಅಜ್ಞಾನ ಇದ್ದರೆ ಅಜ್ಞಾನವನ್ನು ಹೋಗಲಾಡಿಸಬೇಕು. ಗುರುವಿಗೆ ಅಜ್ಞಾನ ಇದ್ದರೆ ಅಜ್ಞಾನವನ್ನು ಶಿಷ್ಯನಿಗೆ ಟ್ರಾನ್ಸ್ಫರ್ ಮಾಡುವುದಕ್ಕೆ ವಿದ್ಯೆ ಅಂತ ಹೇಳೋದಿಲ್ಲ. ಒಬ್ರು ಹೇಳ್ತಿದ್ರು, ವಾಟ್ ಈಸ್ ಎಜುಕೇಶನ್? ಅದು ಉದಾಹರಣೆ, ದಿ ನೋಟ್ಸ್ ಆಫ್ ದಿ ಟೀಚರ್ ಬಿಕಮ್ ದಿ ನೋಟ್ಸ್ ಆಫ್ ದಿ ಸ್ಟೂಡೆಂಟ್ ವಿತೌಟ್ ಐದರ್ ಆಫ್ ದಮ್ ಅಂಡರ್ಸ್ಟ್ಯಾಂಡಿಂಗ್. ಮೇಷ್ಟ್ರ ಕೈಲಿದ್ದ ಅವನ ಮೇಷ್ಟ್ರು ಬರೆಸಿದ ನೋಟ್ಸು ಶಿಷ್ಯನಿಗೆ ಹೇಳ್ಕೊಡ್ತಾನೆ. ಇವನಿಗೂ ಅರ್ಥ ಆಗಿಲ್ಲ, ಅವನಿಗೂ ಅರ್ಥ. ಇದು ಪರಿಹಾಸ್ಯಕ್ಕೋಸ್ಕರ ಹೇಳ್ತೇವೆ. ಇವತ್ತು ವಿದ್ಯಾಭ್ಯಾಸ ಹಾಗಾಗಿದೆ. ಒಬ್ಬ ಹೇಳ್ತಿದ್ದ, ಹಮಾಲಿ ಬಸ್ ಮೇಲಿದ್ದ ಸಾಮಾನು ಕೆಳಗಿಳಿಸ್ದಾಗೆ ಲೈಬ್ರರಿ ಪುಸ್ತಕ ಓದ್ತೀನಿ, ತಲೆಯಲ್ಲಿರುತ್ತೆ, 4 ಗಂಟೆ ಕಾಲ ಪಾಠ ಮಾಡ್ತೀನಿ, ಮುಗಿದೋಯ್ತೆ ಅಲ್ಲಿ. ಹಾಗಲ್ಲ. ತತ್ಕಿಂ ಕರ್ಮಣಿ ಘೋರೆಯ ಮಾಂ ನಿಯೋಜಿಸಿ. ಅದಕ್ಕೆಲ್ಲ ಏನೇನೋ ಹೇಳಿದ ಕೃಷ್ಣ. ಅರ್ಜುನನ ತಲೆಗೇ ಹೋಗಲಿಲ್ಲ. ಈಗ ಮೂಲಭೂತವಾದ ಪ್ರಶ್ನೆ, ಫಂಡಮೆಂಟಲ್ ಕ್ವಶನ್ ಕೇಳ್ತಾನೆ. ಈ ಪಾಪ ಎಂದರೇನು? ಪುಣ್ಯ ಎಂದರೇನು? ಇದು ಇವತ್ತಿನ ನಾಸ್ತಿಕ ಯುಗದಲ್ಲಿ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಎಲ್ಲ ಮನುಷ್ಯ ಮಾಡಿಕೊಂಡಿದ್ದು. ಒಂದು ಕಾಲದಲ್ಲಿ ಪಾಪವಾಗಿದ್ದು ಇನ್ನೊಂದು ಕಾಲದಲ್ಲಿ ಪುಣ್ಯ ಆಗ್ಬೋದು, ಇನ್ನೊಂದು ಕಾಲದಲ್ಲಿ ಪುಣ್ಯವಾದ ಪಾಪನೂ ಆಗ್ಬೋದು. ಅದ್ರ ಎಥಿಕಲ್ ವೇರಿಯೇಷನ್ಸ್. ಸಮಾಜದಲ್ಲಿ ನೀತಿ ರೀತಿಗಳು ಬದಲಾಗ್ತವೆ. ಅದು ಎಲ್ಲವೂ ಕೃತಕ. ಮನುಷ್ಯ ಮಾಡಿಕೊಂಡು, ಪುಣ್ಯ ಪಾಪ ಮನುಷ್ಯ ಮಾಡಿಕೊಂಡ, ಸ್ವರ್ಗ ನರಕಗಳನ್ನು ಮನುಷ್ಯ ಮಾಡಿಕೊಂಡ. ಎಲ್ಲ ದೇವರನ್ನು ಮನುಷ್ಯನೇ ಮಾಡಿದ ಅಂತ ಒಂದು ವಾದ. ಅದು ಡ್ರೈಡನ್ ಅಂತ ಒಬ್ಬ ಇಂಗ್ಲಿಷ್ ಕವಿ, ಅವನದಕ್ಕೆ ಬೇರೆ ಹೆಸರು ಕೊಡ್ತಾನೆ. ಗೋಲ್ಡ್ ಸ್ಮಿತ್ ಅನ್ನೋದು ಬದಲಿ ಗಾಡ್ ಸ್ಮಿತ್ ಅಂತ ಹೇಳ್ತಾನೆ ಅವನು. ದೇವರನ್ನು ಎರಕ ಹೊಯ್ದು ನಾನಾ ಆಕಾರಗಳಲ್ಲಿ, ಇದು ರಾಮ, ಇದು ಕೃಷ್ಣ, ಇದು ವಿಷ್ಣು, ಇದು ಶಿವ ಇತ್ಯಾದಿಗಳು, ಇವು ಮನುಷ್ಯ ಕೃತಗಳು. ಆದ್ದರಿಂದ ಇದಕ್ಕೆ ಆತ್ಯಂತಿಕವಾದಂಥ ನೆಲೆ ಇಲ್ಲ. ಎಲ್ಲಿ ಆತ್ಯಂತಿಕ ನೆಲೆ ಇಲ್ಲ ಅಲ್ಲಿ ಸತ್ಯ ಇಲ್ಲ. ಇದು ಕೇಂಬ್ರಿಡ್ಜ್ನವರು ಅನಾಲಿಟಿಕಲ್ ಸ್ಕೂಲ್ ಆಫ್ ಥಾಟ್, ಪಾಸಿಟಿವಿಸಮ್. ಇವತ್ತು ಎಷ್ಟು ರೆಲೆವೆಂಟ್ ಈ ಪ್ರಶ್ನೆ ಕೇಳ್ತೇವೆ. ಅದಕ್ಕೆ ನಮ್ಮಲ್ಲಿ ಒಂದು ರೀತಿ ಉತ್ತರ ಹಿಂದೆ ಹೇಳಿದ್ದಾರೆ. ಕೃಷ್ಣ ಕೊಡುವ ಉತ್ತರ ಬೇರೆ, ಕೃಷ್ಣ ಕೊಟ್ಟ ಹಾಗೆ ಮುಟ್ಟಿ ನೋಡಿಕೊಳ್ಳುವ ಉತ್ತರ ಬೇರೆ, ಎಲ್ಲಿ ನಿಮಗೆ ಸಿಕ್ಕೋದಿಲ್ಲ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ಇದು ಅರ್ಧ ಶ್ಲೋಕ. ಮೇಲ್ನರ್ಧ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ. ಕೋಟಿ ಶ್ಲೋಕಗಳಲ್ಲಿ ಹೇಳಬೇಕಾದ್ದನ್ನು, ಹೇಳಿರುವುದನ್ನು ಒಂದು ಅರ್ಧ ಶ್ಲೋಕದಲ್ಲಿ ಹೇಳ್ತೇನೆ. ಇನ್ನೊಬ್ಬರಿಗೆ ಉಪಕಾರವಾಗುವುದು ಪುಣ್ಯ, ಇನ್ನೊಬ್ಬರಿಗೆ ತೊಂದರೆ ಮಾಡುವುದು ಅದು ಪಾಪ. ಹಾಗಿದ್ರೆ ಇದು ರಾಬಿನ್ ಹುಡ್ ಹಾಗೆ
ಒಬ್ಬ ತಲೆ ಹೊಡೆದು, ಐಶ್ವರ್ಯವಂತನ ತಲೆ ಹೊಡೆದು ಆ ಹಣವನ್ನೆಲ್ಲ ಗುಡಿಸಲಲ್ಲಿರುವ ಸ್ಲಮ್ ಜನಗಳಿಗೆ ಹಂಚಿಬಿಡುತ್ತೆ. ಇದು ಪುಣ್ಯವೋ ಪಾಪವೋ ಯೋಚನೆ ಮಾಡಿ. ತಲೆ ಹೊಡೆದ್ನಲ್ಲ ಅಂದ್ರೆ ತಲೆ ಹೊಡೆದಿರ್ಬೋದ್ರಿ, ಆದ್ರೆ ಅನೇಕರಿಗೆ ಕೊಟ್ಟನಲ್ಲ ಒಳ್ಳೆ ಕೆಲಸ, ಬರೋಬೇಕಾದ್ರೆ ಪುಣ್ಯ, ಅದ್ರಲ್ಲಿ ಪುಣ್ಯ ಬಂತು. ಕಮ್ಯುನಿಸ್ಟರು ಅದೇ ಹೇಳ್ತಾರೆ, ನಾವು ಈ ಕ್ಯಾಪಿಟಲಿಸ್ಟ್ ಈ ಬಂಡವಾಳಶಾಹಿಗಳ ತಲೆ ಹೊಡೆದು ಸಾಮಾನ್ಯರಿಗೆ ಹಂಚಿಬಿಡ್ತೇವೆ, ಆದ್ರಿಂದ ನಾವು ಮಾಡೋ ಸರಿ ಅಂತಾರೆ ಅವ್ರಿಗೆ ಗೊಂದಲ. ವಿಷ್ಣು ಪುರಾಣದಲ್ಲಿ ಈ ಸ್ವರ್ಗ ನರಕಗಳನ್ನ ಎಲ್ಲಿ ನಿಮ್ಮ ಅನುಭವದಲ್ಲಿ ಕಾಣಬಹುದು ಅಂತ ಒಂದು ಮಾತಲ್ಲಿ ಹೇಳಿದ್ದಾರೆ. ಎಲ್ಲಿ ನಿಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರ್ತದೆಯೋ ಅದು ಸ್ವರ್ಗ, ಎಲ್ಲಿ ತಾಕಲಾಟ ಇರ್ತದೆ, ಹೊಯ್ದಾಟ ಇರ್ತದೆ, ಅದು ನರಕ. ಇದು ಪ್ರಹ್ಲಾದನ ಬಾಯಲ್ಲಿ ಭಾಗವತದಲ್ಲಿ ಕೂಡ ಬರುವಂತಹ ಮಾತು. ಸ್ವರ್ಗ ನರಕಗಳು ಬೇರೆಲ್ಲ ಕಾಣಿರೋ. ಬಸವಣ್ಣನವರು ಒಂದು ವಚನದಲ್ಲಿ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ನೋಡಿ, ಗೀತೆ ಬೇರೆ ಅದು ಬೇರೆ ಅಲ್ಲ, ಯಾವುದೇ ತತ್ವ. ಒಬ್ಬ ಕಮ್ಮಟ ಮಾಡುವ ಕಮ್ಮಾರ ಕಬ್ಬಿಣವನ್ನು ಕಾಯಿಸಿ ಅದು ಚೆನ್ನಾಗಿ ಹೊಡಿತಾನಲ್ಲ, ಪಾಪ ಬರುತ್ತೆ ಅವನಿಗೆ. ಆ ಕಬ್ಬಿಣಕ್ಕೆ ಯಾಕೆ ಅಷ್ಟು ಹೊಡಿತಾರೆ? ಅದೇನು ತಪ್ಪು ಮಾಡಿದೆ? ಸುಡ್ತಾರದ್ದು ಮೊದಲು ಮನುಷ್ಯನಿಗೆ ಕುಲ ಮೇಲೆ ಹಾಕಿದೇನು ಗತಿ ಆಗ್ತಿತ್ತು. ಅದನ್ನು ಮೆದು ತಿಥಿ ಒತ್ತಿ 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 ಅದಕ್ಕೆ ತಿಥಿ ಮಾಡಿ ಅದನ್ನ ಹೊರಗೆ ತೆಗೆದು ಸೌತಿಗೆಯಿಂದ ಬಡಿದು 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 ಸಾಲದು, ನೀರಲ್ಲಿ ಬೇರೆ ಹತ್ತಾರೆ ಹತ್ತಿರಿಗೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮಟವಯ್ಯ. ಮನುಷ್ಯರನ್ನ ಈ ಕುಡುಗೋಲು ಹಾರೆ ಮಾಡುವ ಹಾಗೆ ಭಗವಂತ ನಮ್ಮಲ್ಲಿ ಕೆಟ್ಟ ಹೆಂಡತಿಯನ್ನ, ಕೆಟ್ಟ ಮಕ್ಕಳನ್ನ, ಕೆಟ್ಟ ಸಹವಾಸವನ್ನು ಕೊಟ್ಟು ಒಂದು ಒಳ್ಳೆ ರೂಪಕ್ಕೆ ತರುವುದಕ್ಕೆ ಮಾಡ್ತಾ ಇದ್ದಾನೆ. ಇದು ನೋಡಿ, ಋಣಾತ್ಮಕ ಚಿಂತನೆ ಅಲ್ಲ. ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ. ಪರಲೋಕದ ನಂಬಿಕೆ ಇದೆಯಾ ಬಸವಣ್ಣವರಿಗೆ? ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ. ಗೀತಾ ತಾತ್ಪರ್ಯ ಹೇಳ್ಬಿಟ್ರು ಅವರು. ಅದರಿಂದ ಅದು ಕಮ್ಯುನಿಸ್ಟ್ರಿಗೆ ಇದು ಕನ್ವಿನ್ಸ್ ಆಗೋದಿಲ್ಲ. ಅವರೇ ಹೇಳ್ತಾರೆ, ಸಾಹಿತಿಗಳು, ಧರ್ಮದ ಚಿಂತಕರಿಗೆ ಏನು ಬೇಕಾದ್ರೆ ಹೇಳ್ತಾರೆ, ಹಾಗಲ್ಲ. ಇದಕ್ಕೆ ಆತ್ಯಂತಿಕ ಉತ್ತರ, ಯಾವ ಉತ್ತರವನ್ನು ಹೇಳಿದ್ರೆ ಮರು ಪ್ರಶ್ನೆ ಹೇಳುವುದಿಲ್ಲವೋ ಅಂಥದ್ದೊಂದು ಪ್ರಶ್ನೆ ಇಲ್ಲಿ ಅಂದ್ರೆ, ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷ ಅನಿಚ್ಛನ್ನ ವಿವಾರ್ಷ್ಣೇಯ ಬಲಾಯವ ನಿಯೋಜಿತ. ಇದು 36ನೇ ಶ್ಲೋಕ, 3ನೇ ಅಧ್ಯಾಯ. ಒಬ್ಬ ಮನುಷ್ಯನಿಗೆ ಇಷ್ಟವಿಲ್ಲದೆಯೂ ಬಲಾತ್ಕಾರವಾಗಿ ಅವನನ್ನು ಕೈ ಹಿಡಿದು, ಮನಸ್ಸನ್ನು ಹಿಡಿದು, ಅವನ ಕೈಯಲ್ಲಿ ಮನಸ್ಸಲ್ಲಿ ಕೆಟ್ಟ ಕೆಲಸವನ್ನ ಮಾಡಿಸುವ ಶಕ್ತಿ ಯಾವುದು, ಅದು ಎಲ್ಲಿದೆ ಅಂತ ಕೇಳಿದ. ಫಂಡಮೆಂಟಲ್ ಕ್ವಶನ್ ಇದು. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಪುಟ್ ದಿಸ್ ಕ್ವಶನ್ ಇನ್ ಸಮ್ ಅದರ್ ಸಿಂಪ್ಲರ್ ವೇ. ಕೇನ ಪ್ರಯುಕ್ತೋ ವಯಂ ಅಂದ್ರೆ, ಅವನಿಗೆ ನಾನು ಶುದ್ಧವಾಗಿದ್ದೇನೆ, ಇನ್ಯಾವುದೋ ಶಕ್ತಿ ನನ್ನನ್ನು ಪಾಪ ಕರ್ಮಕ್ಕೆ ದೂಡ್ತಾ ಇದೆ, ಈ ಕೆಟ್ಟ ಶಕ್ತಿ ಅನ್ನೋದು ನನ್ನಿಂದ ಆಚೆಗೆ ಹೊರಗಡೆ ಇದೆ ಎನ್ನುವ ತಪ್ಪು ತಿಳುವಳಿಕೆ. ಅದು ನಿನ್ನೊಳಗೆ ಇದೆ ಅಂತಾನೆ ಕೃಷ್ಣ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ, ಇವತ್ತು ಈ ಟಾಪಿಕ್ ಯಾತಕ್ಕೆ ತಗೊಂಡೆ ಅಂದರೆ, ಮರಳುಗಾಡಿನ ಮತಗಳಲ್ಲಿ ಅವು ಮರಳುಗಾಡಿಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಜಗತ್ತನ್ನು ಮರಳುಗಾಡು ಮಾಡೋಕೆ ಹೊರಟಿವೆ. ಅವುಗಳಲ್ಲಿ ಈ ಪ್ರಶ್ನೆಗೆ ಅನುಭವಕ್ಕೆ ವಿರುದ್ಧವಾದ ರೀತಿಯ ನಿರೂಪಣೆ ಇದೆ. ನಿಮ್ಮನ್ನೇ ಕೇಳ್ಕೊಳ್ಳಿ, ಕೆಟ್ಟ ಬುದ್ಧಿಯ ಮನುಷ್ಯನಿಗೆ ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತೆ? ಬುದ್ಧಿ ಕೆಡಿಸೋರು ಹೊರಗಡೆ ಇದ್ದಾರೆಯೇ? ಬುದ್ಧಿ ಕೆಡುವುದು ನಿಮ್ಮಿಂದಲೇಯ ಅಥವಾ ಬೇರೆಯವರಿಂದಲೇ? ಕ್ರೈಸ್ತ ಮುಸಲ್ಮಾನ ಮತಗಳಲ್ಲಿ ಅದು ಯಾವುದೋ ಒಂದು ಸೇಬಿನ ಹಣ್ಣಿನ ಕಥೆ, ಜೆನೆಸಿಸು ಅದನ್ನು ಹೇಳಿ, ಆ ದೇವರು ಅಂತ ಅವರೇನು ಭಾವನೆ ಮಾಡಿಕೊಂಡಿದ್ದಾರೆ ಜೆಹೋವ ಅಲ್ಲ, ಅವನ ಅಪ್ಪಣೆಯನ್ನೇ ಮೀರಿ ಆಡಮ್ ಮತ್ತು ಈವ್ ಎಂಬುವರು ತಿನ್ನಬಾರದು ಅಂತ ಅವನು ವಿಧಿಸಿದ್ದ ಒಂದು ಸೇಬಿನ ಹಣ್ಣನ್ನು ನೋಡಿ. ಸೇಬಿನ ಹಣ್ಣು ತಿಂದವರಿಗೆಲ್ಲ ಬುದ್ಧಿ ಬರುತ್ತೆ.
ಅದು ತಿಂದದ್ರಿಂದ ಅದು ಮೂಲಭೂತ, ಯಾರೋ ಯಾವಾಗಲೋ ಮಾಡಿದ ತಪ್ಪು, ಅದು ಒರಿಜಿನಲ್ ಸಿನ್, ಮೂಲಭೂತವಾದಂತಹ ಅಪರಾಧ, ಪಾಪ ಉಂಟಾಯಿತು. ಅದನ್ನು ತೀರಿಸೋದಕ್ಕೆ ಅವನು ಯೇಸು ಕ್ರಿಸ್ತ ಹುಟ್ಟಿದ, ಅವನ ರಕ್ತದಲ್ಲಿ ಪರಿಣಾಮ ಮಾಡಿಬಿಟ್ಟ. ಅವನು ನಂಬಿಬಿಟ್ರೆ ನಿಮ್ಮ ಪಾಪ ಎಲ್ಲ ಹೋಗ್ಬಿಡ್ತು. ಅವನು ಒಂದ್ಸಲ ನೀವು ನಂಬಿಬಿಟ್ರೆ ಬೇಕಾದ ಪಾಪಗಳನ್ನು ಮಾಡಿ ನಿಮಗೆ ಅವು ಏನು ಮಾಡುವುದಿಲ್ಲ ಅನ್ನೋ ರೀತಿಯ ಅತ್ಯಂತ ಕೃತಕವಾದ ಉತ್ತರಗಳನ್ನು ಅಲ್ಲಿ ನಾವು ಲೇವಡಿ ಮಾಡ್ತಾ ಇಲ್ಲ. ಇದು ಯಾಕೆಂದರೆ ಅವು ಸೈತಾನ್ ಅಂತ ಒಂದು ಅಲ್ಲಿ ವ್ಯಕ್ತಿಯನ್ನು ಸೃಷ್ಟಿ ಮಾಡಿದರು. ಸೇಟನ್, ಇಂಗ್ಲೀಷಲ್ಲಿ ಸೇಟನ್, ಅವರು ಶೈತಾನ್ ಅಂತಾರೆ ಮುಸ್ಲಿಮರು, ಅವರು ಯಹೂದ್ಯರು ಬೇರೆ ರೀತಿಯಲ್ಲಿ ಕರೀತಾರೆ. ದೇವರ ವಿರುದ್ಧವಾದ ಒಂದು ಶಕ್ತಿ, ಕೇನ ಪ್ರಯುಕ್ತೋಯಂ, ದೇವರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ದೇವರ ಸೃಷ್ಟಿಯನ್ನು ಹಾಳು ಮಾಡ್ತಾ, ದೇವರು ಸೃಷ್ಟಿ ಮಾಡಿದ ಮನುಷ್ಯನನ್ನೇ ಹಾಳು ಮಾಡುವ ಶಕ್ತಿ ಮನುಷ್ಯನ ಒಳಗಡೆಯಲ್ಲಿಲ್ಲ, ಸೈತಾನ್ ಎಂಬುವನಲ್ಲಿದೆ ಅಂತ ಹೊರಗಡೆ ಇಟ್ರು. ಇದೆಲ್ಲಿಂದ ಬಂತು ಅವ್ರಿಗೆ? ಇನ್ನು ಹಿಂದೆ ಹೋದರೆ ಗ್ರೀಕರಲ್ಲಿ ಕೆಲವರಲ್ಲಿ ಈ ಥರದ ಭಾವನೆ, ಐಸ್ಕೈಲಸ್ ಮುಂತಾದ ನಾಟಕಕಾರರಲ್ಲಿ, ಸಫೋಕ್ಲಿಸ್ನಲ್ಲಿ ಈ ಭಾವನೆ ಇತ್ತು. ಇದನ್ನು ಶೇಕ್ಸ್ಪಿಯರ್ ಕವಿಯ ಕಿಂಗ್ ಲಿಯರ್ ನಾಟಕದ ಕೊನೆಯಲ್ಲಿಯೂ ಒಂದು ರೀತಿ ಅವನು ದಡ್ಡ ಶಿಖಾಮಣಿಯಾದ ದೊರೆ ಅಕಾರ್ಯವನ್ನು ಮಾಡಿ ಬದುಕಿರುವಾಗಲೇ ನಂಬಬಾರದ ಮಕ್ಕಳಿಗೆ ರಾಜ್ಯ ಹಂಚಿಕೊಟ್ಟು ತಾನು ಸ್ಮಶಾನಕ್ಕೆ ಹೋಗಿ ಸಾಯುವ ಪರಿಸ್ಥಿತಿಯಲ್ಲಿ ನನ್ನಿಂದ ತಪ್ಪಾಯಿತು ಅನ್ನೋದರ ಬದಲಾಗಿ ವಿ ಆರ್ ಲೈಕ್ ಫ್ಲೈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಗಾಡ್, ದೇವರ ಕೈಯಲ್ಲಿ ಅಥವಾ ದೇವತೆಗಳ ಕೈಯಲ್ಲಿ ನಾವು ನೊಣಗಳಿದ್ದ ಹಾಗೆ, ದೇ ಕಿಲರ್ಸ್ ಫಾರ್ ದೇರ್ ಸ್ಪೋರ್ಟ್, ಅವರ ಆಟಕ್ಕಾಗಿ ನಮ್ಮನ್ನು ಕೊಲ್ತಾರೆ. ನೊಣ ಹೊಡೆದ ಹಾಗೆ ದೇವತೆಗಳು ಜಿದ್ದಿ ಮಾಡಿಕೊಂಡು, ಹಾಗೆ ನಿರಪರಾಧಿಯಾದ ಹರಿಶ್ಚಂದ್ರನಿಗೆ ವಸಿಷ್ಠ ವಿಶ್ವಾಮಿತ್ರರ ಜಗಳದಲ್ಲಿ ಸ್ಮಶಾನಕ್ಕೆ ದೂಡಿದ್ರು, ಆ ರೀತಿಯಲ್ಲಿ ಮನುಷ್ಯ ಶುದ್ಧವಾಗಿದ್ದಾನೆ. ಇದು ಕಾನ್ಸೆಪ್ಟ್. ಮನುಷ್ಯನಲ್ಲಿ ತಪ್ಪೇ ಇಲ್ಲ, ಅವನೆಲ್ಲ ಪೂರ್ತಿ ಒಳ್ಳೆಯವನೇ. ಹೊರಗಡೆಯಿಂದ ಈ ತಪ್ಪು ನಡೀತಾ ಇರೋದ್ರಿಂದ ನೀವು ಕೆರೆಯನ್ನು ತೂತು ಬಿದ್ದರೆ ಹೊರಗಡೆಯಿಂದ ಮುಚ್ಚಿರೋ ಒಳಗಿಂದ ಮುಚ್ಚಿರ್ತಾರ. ಹೊರಗಡೆಯಿಂದ ಎಷ್ಟು ಮುಚ್ಚಿದ್ರು ಕೆರೆ ಹೊಡೆದೋಗ್ತದೆ, ಒಳಗಿಂದ ಮುಚ್ಚಬೇಕು. ಹಾಗೇ ಮನುಷ್ಯನ ಒಳಗಡೆಯೇ ಇದೆ ಪಾಪ ಮಾಡುವ ಪ್ರಜ್ಞೆ ಎನ್ನುವುದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡುವಂತಹ ಉತ್ತರ. ದಿಸ್ ಈಸ್ ದಿ ಆನ್ಸರ್ ಆಫ್ ಹಿಂದೂಯಿಸಮ್ ಫಾರ್ ದಿ ಕ್ವಶನ್ಸ್ ರೈಸ್ಡ್ ಇನ್ ಫ್ಯೂಟಿಲಿಟಿ ಬೈ ಕ್ರಿಶ್ಚಿಯನ್ಸ್ ಅಂಡ್ ಮುಸ್ಲಿಮ್ಸ್. ಈ ಪ್ರಶ್ನೆ ಇದು ಗೀತೆಯಲ್ಲಿ ಮಾತ್ರ ಅಲ್ಲ, ಮಹಾಭಾರತದ ಉದ್ದಕ್ಕೂ ಇದೆ. ನೋಡಿ, ಇಲ್ಲಿ ಅರ್ಜುನ ಕೇಳಿದ ಪ್ರಶ್ನೆಯನ್ನ ಸಭಾಪರ್ವದ ಕೊನೆಯಲ್ಲಿ ಧೃತರಾಷ್ಟ್ರ ಸಂಜಯನೇ ಕೇಳ್ತಾರೆ, ಸೇಮ್ ಕ್ವಶನ್. ಲೋ ಸಂಜಯ, ಈ ಪಾಂಡವರ ಕೈಯಲ್ಲಿ ಜೂಜಾಡಿಸಿ ರಾಜ್ಯ ಕಿತ್ಕೊಂಡು ದ್ರೌಪದಿಗೆ ಅವಮಾನ ಮಾಡಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವ ದುರ್ಬುದ್ಧಿ ನನಗೆ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಪ್ರಶ್ನೆ ಸರಿಯಾಗಿದೆಯೇ? ಕೊನೆಯಲ್ಲೂ ಕೇಳ್ತಾನೆ, ಕೌರವರೆಲ್ಲ ಸತ್ತ ಮೇಲೆಯೂ ನನಗೆ ಯಾಕೆ ದುರ್ಬುದ್ಧಿ ಬಂತು ಅಂತ. ಸ್ವಾಮಿ, ನೀವು ಊಟ ಮಾಡಬೇಕು ಅಂತ ಯಾಕೆ ಆಯ್ತು? ನಿಮಗೆ ಹಸಿವು, ನಿಮಗಾಯ್ತು. ಹಸಿವನ್ನು ಹೊರಗಿಂದ ಬರುವುದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನ ಕಾಲಃ ದಂಡಮುದ್ಯಮ್ಯ ಶಿರಃ ಕೃಂತತಿ ಕಸ್ಯಚಿತ್ ಕಾಲಸ್ಯ ಬಲಮೇತಾವತ್ ವಿಪರೀತಾರ್ಥ ದರ್ಶನ. ಕಾಲಪುರುಷ ಅಂದರೆ ಕೃಷ್ಣ ಅಥವಾ ಭಗವಂತ, ಕಾಲ. ಆ ಕಾಲಪುರುಷ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ತಲೆಯನ್ನು ಹೊಡೆಯುವುದು, ತಲೆ ಕತ್ತರಿಸೋದು ಮಾಡೋದಿಲ್ಲ. ನ ಕಾಲಃ ದಂಡಮುದ್ಯಮ್ಯ ಶಿರಕೃಂತತಿ ಕಸ್ಯಚಿತ್ ನ ಕೃಂತತಿ ಕಾಲಸ್ಯ ಬಲಮೇತಾವತು. ಹಾಗಿದ್ರೆ ಕಾಲ ನಮ್ಮನ್ನು ಹೇಗೆ ಆಡಿಸುತ್ತೆ ಅಂದರೆ ವಿಪರೀತಾರ್ಥ ದರ್ಶನಂ, ಅಜ್ಞಾನವನ್ನು ಉಂಟು ಮಾಡುತ್ತೆ. ಒಂದು ವಸ್ತುವನ್ನು ನೀವು ನೋಡಬೇಕಾದ ರೀತಿಯನ್ನೇ ವ್ಯತ್ಯಾಸ ಮಾಡುತ್ತೆ, ಬುದ್ಧಿಯನ್ನೇ ಕೆಡಿಸುತ್ತೆ. ಅರ್ಥವಾಯ್ತಾ? ನೋಡಿ, ಯೋಚನೆ ಮಾಡಿಕೊಳ್ಳಿ. ಬುದ್ಧಿಯಲ್ಲಿಯೇ ಕೆಡಕನ್ನ ಈ ಕೆಟ್ಟ ಶಕ್ತಿಗಳು ನಮ್ಮಲ್ಲಿ ಹಾಕ್ತವೆ, ಪ್ರಚೋದನೆ ಕೊಡ್ತವೆ. ನೀವು ವಶ ಆಗದೇನೂ ಇರಬಹುದು,
ನಿಮಗೆ ಇಂದ್ರಿಯ ನಿಗ್ರಹ ಇದ್ದರೆ, ಆತ್ಮ ಸಂಯಮ ಇದ್ದರೆ ಬುದ್ಧಿ ಕೆಡದಂತೆ ನೋಡಿಕೊಳ್ಳಬೇಕು. ಬುದ್ಧಿ ಕೆಟ್ಟ ಮೇಲೆ ಆ ಹೊರಗಿಂದ ಬಂದ ವಿಚಾರಗಳು ಮುಖ್ಯ ಅಲ್ಲ, ಟೆಂಪ್ಟ್ ಮಾಡ್ತವೆ ನಿಮ್ಮನ್ನ. ಬುದ್ಧಿ ಕೆಟ್ಟ ಮೇಲೆ ಸೋ ಅವಾಚೀನಾನಿ ಪಶ್ಯತಿ. ಮೇಲಿಂದ ಕೆಳಗೂ ಕೆಳಗಿಂದ ಮೇಲೆ ಮತ್ತು ಅವ್ರು ಹೇಳಿದ್ರಲ್ಲ, ಬ್ರಾಹ್ಮಣರು ಯಾಕೆ ಬೇಕು, ವೇದ ಯಾತಕ್ಕೆ ಬೇಕು, ಪುರಾಣ ಯಾತಕ್ಕೆ ಬೇಕು, ಇದೆಲ್ಲ ನಿರ್ನಾಮವಾದ್ರೇನೆ ದೇಶೋದ್ಧಾರ ಅನ್ನೋದು ಈ ದುರ್ಬುದ್ಧಿ. ಎಷ್ಟೊಂದು ಸಾವಿರ ವರ್ಷಗಳಿಂದ ಬದುಕಿದ್ದೇವೆ. ಮಹಾಭಾರತ ಇದೆ, ರಾಮಾಯಣ ಇದೆ, ಗೀತೆ ಇದೆ, ವೇದ ಇದೆ, ಉಪನಿಷತ್ ಇದೆ. ಈ ದೇಶಕ್ಕೆ ಸ್ಪಷ್ಟವಾದ ಒಂದು ಕ್ಯಾರೆಕ್ಟರ್, ಸ್ವರೂಪವನ್ನು ಕೊಟ್ಟಿರುವುದು. ಇದು ಹಾಳಾದ್ರೇನೆ ದೇಶ ಉದ್ಧಾರ ಅಂತಾನೆ. ಹೆಂಡೆ ಕುಡಿದ್ರೇನೆ ಉದ್ಧಾರ ಅಂತಾರೆ. ಸ್ಮಗ್ಲಿಂಗ್ ಮಾಡಿ ಈ ಮಾದಕ ವಸ್ತುಗಳನ್ನು ಅವನು ನೋಡಿ ಪೇಪರ್ಲಿ ಕೂಡ ಹಾಕ್ತಾರೆ. 10 ಕೋಟಿ ರೂಪಾಯಿ ಮೌಲ್ಯದ, ಇದಕ್ಕೆ ಮೌಲ್ಯ ಅಂತ ಇದು, 10 ಕೋಟಿ ರೂಪಾಯಿ ಮೌಲ್ಯದ ಚರಸ್ಸು ಮತ್ತೊಂದು, ಅದಕ್ಕೆ ಮೌಲ್ಯ ಇದೆ. ಡಿಪೋ ಹಾಲಿಗೆ ಮೌಲ್ಯ ಇಲ್ಲ. ತಾಯಿ ಮಗುವಿಗೆ ಹಾಲು ಕೊಡಿಸ್ತಾಳೆ, ಅದಕ್ಕೆ ಮೌಲ್ಯ ಇಲ್ಲ. ಮೇಷ್ಟು ಸಂಭಾವನೆ ಇಲ್ಲದೆಯೇ ಪಾಠ ಹೇಳ್ತಾನೆ, ಅದಕ್ಕೆ ಮೌಲ್ಯ ಇಲ್ಲ. ಮೌಲ್ಯ ಶಬ್ದವನ್ನು ಅದಕ್ಕೆ ಹಾಕ್ತಾರೆ, ಅದ್ರ ತಲೆ ಕೆಟ್ಟಿದೆ ಅಂತ ಅರ್ಥ. ಮನುಷ್ಯನಿಗೆ ತಲೆ ಕೆಟ್ಟರೆ ಶ್ವಾಸಕೋಶ ಚೆನ್ನಾಗಿದ್ರು, ರಕ್ತ ಸಂಚಾರ ಚೆನ್ನಾಗಿದ್ರು ಸಾಯ್ತಾನೆ. ಯಾಕೆ? ಬುದ್ಧಿ ಕೆಟ್ಟೋಗುತ್ತೆ. ಒಬ್ರು ವೈದ್ಯರು ಹುಬ್ಬಳ್ಳಿ KMC ಯಲ್ಲಿ ನನಗೆ ಗೊತ್ತಿದ್ದವರು, ಅವ್ರ ಮಗು 2 ವರ್ಷದ್ದು 3 ವರ್ಷದ್ದು ಆಟ ಆಡ್ತಾ ಆಡ್ತಾ ದೇವ್ರ ಮನೆ ಹೋಗಿ ಆ ದೀಪ ಬಟ್ಟೆ ಹತ್ಕೊಂಡ್ಬಿಡ್ತು. ಬಟ್ಟೆ ಹತ್ಕೊಂಡ್ಬಿಟ್ಟೆ. ಡಾಕ್ಟ್ರು ನೋಡ್ರಿ, ವೈದ್ಯರು, ಸ್ವಯಂ ವೈದ್ಯರು, ಅದು ಮಗುವಿಗೆ ಏನು ಚಿಕಿತ್ಸೆ ಮಾಡಬೇಕು? ಒಂದು ಉಜ್ಜು ಕಂಬಳಿಯೋ ಮತ್ತೊಂದು ಗೋಣಿ ಚೀಲವೋ ಹಾಕಿದ್ರೆ ಹೋಗ್ತಿತ್ತು. ಆ ಕ್ಷಣದಲ್ಲಿ ಅವ್ರಿಗೆ ಏನು ವಿಪರೀತ ಬುದ್ಧಿ ಬಂತು, ಸಿಂಕ್ ಅಡಿಯಲ್ಲಿ ಮಗುವಿನ ಶರೀರವನ್ನು ತಗೊಂಡೋಗಿ ಇಟ್ಬಿಟ್ರು. ಮಾವಿನ ಹಣ್ಣಿನ ಸಿಪ್ಪೆ ಕಳಿಸಿದಾಗೆ ಇಡೀ ಚರ್ಮ ಕಳೆದು ಹೋಗಿ 5 ನಿಮಿಷದಲ್ಲಿ ಮಗು ಸತ್ತೋಯ್ತು. ಅವ್ರಿಗೆ ಯಾಕ್ರೆ ಆ ಬುದ್ಧಿ ಬಂತು? ಮನುಷ್ಯ ತನ್ನ ಕೈಯಿಂದಲೇ ಕೆಟ್ಟ ಕೆಲಸ ಮಾಡ್ತಾನೆ. ಇನ್ನೊಬ್ಬರನ್ನು ದೂಡಬೇಡಿ ದಯವಿಟ್ಟು, ನಿಮ್ಮಿಂದಲೇ ನೀವು ಹಾಳಾಗ್ತೀರಿ. ವಿಷ ವಿಚಾರಗಳು ಹೊರಗಡೆ ಇರ್ಬೋದಲ್ಲ, ನೀವು ಅದನ್ನು ಸೇವನೆ ಮಾಡ್ತೀರಲ್ಲ, ಅದಕ್ಕಾಗಿ ದುಷ್ಟ ಸಹವಾಸ, ದುಷ್ಟ ವಿಚಾರ, ದುಷ್ಟ ಸಂಗಮ, ದುಷ್ಟ ಆಹಾರ, ಇದನ್ನು ವರ್ಜನೆ ಮಾಡು. ಇದೆಲ್ಲ ಮುಂದೆ 18 ಅಧ್ಯಾಯ ತನಕ ಕೃಷ್ಣ ಯಾತಕ್ಕೆ ಹೇಳಿದ ಅಂದರೆ, ಫಾರ್ಮೇಷನ್ ಆಫ್ ಕ್ಯಾರೆಕ್ಟರ್. ನಿಮ್ಮ ಜೀವನದ ಒಂದು ಸ್ವರೂಪವನ್ನು ನೀವೇ ಕೊಟ್ಕೊಳ್ಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ. ಅರ್ಜುನನ ತಲೆಯಲ್ಲಿ ಆಗಿಲ್ಲ. ನಾ ಪರಿಶುದ್ಧ, ನಾನೇನು ಭೀಷ್ಮನ ಕೊಲ್ಲಬೇಕು ಅಂತ ಹೊರಟಿಲ್ಲ, ಪರಿಸ್ಥಿತಿ ಹಾಗೆ ಬಂದಿದೆ. ಇದು ಮಾಡಿದವ್ರು ಯಾರು? ಹೌದು, 18ನೇ ಅಧ್ಯಾಯ ತನಕ ಕೇಳ್ತಾನೆ ಇದೇ ಪ್ರಶ್ನೆ. ಮಕ್ಕಳೆಲ್ಲ ಹೋದ್ಮೇಲೆ ಧೃತರಾಷ್ಟ್ರ ಕೇಳ್ತಾನೆ, ಲೇ ಧರ್ಜಯ, ನೀನು ನಾನು ಒಂದೇ ಮೇಷ್ಟ್ರತ ಪಾಠ ಕೇಳಿದ್ದೆ ವೇದವ್ಯಾಸರ ಹತ್ರ. ಅವ್ರು ಹೇಳಿದ್ದೇನು ನನ್ನ ತಲೆಯಲ್ಲಿ ಉಳಿದಿಲ್ಲ. ನಿನಗೆ ಮಾತ್ರ ಎಲ್ಲ ಸಿದ್ಧಿ ಆಯಿತು. ಇಬ್ರು ವ್ಯಾಸ ನಾನು ವ್ಯಾಸ ಪುತ್ರ ಬೇರೆ, ನೀನು ಬರೀ ವ್ಯಾಸ ಶಿಷ್ಯ. ಯಾಕೆ ಹೇಗಾಯ್ತು ಕೇಳಿದ್ರೆ, ಮಾಯಾಮ್ನ ಸೇವೆ ಭದ್ರಂತೆ ನವೃಥ ಧರ್ಮಮಾಚರೇ ಶುದ್ಧ ಭಾವಂಗತೋ ಭಕ್ತ್ಯ ಶಾಸ್ತ್ರಾದ್ವೇದ್ಯ ಜನಾರ್ದನಂ. ಮಾಯಾಮ್ನ ಸೇವೆ, ನಾನು ಕಪಟವನ್ನು ಆಚರಣೆ ಮಾಡ್ತಾ ಇಲ್ಲ ಅಂತ ನೀವು ಮಾಡಿದ್ದೀಯ ಅಂತ. ಎಷ್ಟು ಸೂಕ್ಷ್ಮ ನೋಡಿ. ಮಾಯಾಮ್ನ ಸೇವೆ, ಸೇವೆ ಮಾಡೋದಂದ್ರೇನು? ಔಷಧಿ ದಿವಸ 3 ಸಲ ತಗೊಳ್ಳೋ ಹಾಗೆ ಧೃತರಾಷ್ಟ್ರ ಜೀವನದ ಉದ್ದಕ್ಕೂ ಪ್ರತಿಕ್ಷಣವೂ ಪಾಂಡವ ನಾಶಕ್ಕೆ ಬೇಕಾದ ಚಿಂತನೆಗಳನ್ನೇ ಮಾಡ್ತಾ ಇದ್ದ. ಅವ್ರು ಸಾಯಬೇಕು, ನೀವು ಮಾಡಿದ್ದೀಯ. ನಾನು ಮಾಯೆ ಇಲ್ಲ, ಕಪಟಾಚರಣೆ ಇಲ್ಲ. ಆದರೆ ನನಗೆ ಹೇಳ್ತೀಯೇನೋ ಅಂತ ಕೋಪ ಬಂದರೆ, ಭದ್ರ ನಿನಗೆ ಒಳ್ಳೇದಾಗಲಿ ಇಂದ ಭದ್ರಂತೆ ನ ವೃಥ ಧರ್ಮಮಾಚರೇ. ವೃಥ ಧರ್ಮ ಅಂದರೆ ಈ ಕಪಟದ ಆಚರಣೆಗಳು, ಕೋಟಿಗಟ್ಟಲೆ ಹಣ ತಿನ್ನುವುದು, ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡುವುದು, ಯಾರ್ಯಾರನ್ನೋ ಕೊಲಿಸುವುದು, ಬ್ರಾಹ್ಮಣರನ್ನು ಕರೆಸಿ ದಕ್ಷಿಣೆ ಕೊಟ್ಟು ಮುಗಿಸ್ಬಿಡುವುದು, ಎಲ್ಲರಿಗೂ ಊಟ ಹಾಕ್ಬಿಡುವುದು, ಸರ್ಕಾರದ ಖರ್ಚು ನಾ ಹಾಕ್ತೆ ಅನ್ನುವುದು. ಇದು ವೃಥ ಧರ್ಮ. ಇದು ಅಂದರೆ ಏನು? ಶೋ ಪೀಸ್. ಇತರರಿಗೆ ನಾನು ಧಾರ್ಮಿಕನಾಗಿದ್ದೇನೆ ಅಂತ ತೋರಿಸೋದಕ್ಕೆ.
ಜರಾಸಂಧ ಅರ್ಧರಾತ್ರಿಯಲ್ಲಿ ಬ್ರಾಹ್ಮಣರು ದಾನ ಮಾಡ್ತಿದ್ನಲ್ಲ, ದುರ್ಬ್ರಾಹ್ಮಣರು ಗತಿಗೆಟ್ಟವರು ಹೋಗಿ ತಗೊಳ್ತಿದ್ರು ಅದನ್ನ. ನ ವೃತ ಧರ್ಮಮಾಚರೆ ಶುದ್ಧ ಭಾವಂಗತೋ ಭಕ್ತ್ಯ. ಮನಸ್ಸು ಶುದ್ಧವಾಗಿದ್ದುಕೊಂಡು ಅದಕ್ಕೆ ಶುದ್ಧ ಭಾವ ಇದ್ದ ಮೇಲೆ ಭಕ್ತಿ ಉಂಟಾಗ್ತದೆ. ಇಲ್ಲಿ ಈಶ್ವರನಲ್ಲಿ ಭಕ್ತಿ ಬರುವುದಿಲ್ಲ. ಶಾಸ್ತ್ರಾದ್ವೇದ್ಮಿ ಜನಾರ್ದನಂ, ಗುರುಗಳು ಹೇಳ್ಕೊಡ್ತಾರೆ, ಆದರೆ ಆ ಕ್ಷಣಕ್ಕೆ ಪಾಠ ಮುಗಿದೋಗ್ತದೆ. ನಾನು ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಭಗವಂತನ ಅರಿತಿದ್ದೇನೆ, ಅದಕ್ಕೆ ನನ್ನ ಜ್ಞಾನ ಭದ್ರವಾಗಿದೆ, ನಿನ್ನ ಜ್ಞಾನ ಭದ್ರವಾಗಿಲ್ಲ. ಬುದ್ಧಿ ನಿನಗೆ ಯಾಕೆ ಕೇಳ್ತು? ಉತ್ತರ ಅರ್ಜುನ ಕೇಳಿದ ಪ್ರಶ್ನೆಗೆ ಮಹಾಭಾರತ ಉತ್ತರ ಇದೆ. ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಡಕವಾಗುತ್ತೆ ಅಂದರೆ, ಈ ಕೆಡಕು, ಅನಿಷ್ಟ, ಈವಿಲ್ ಅನ್ನೋದನ್ನು ಕುರಿತು ಚರ್ಚೆ ಮಾಡುವಾಗ ಪಶ್ಚಿಮದವರು, ಮರಳುಗಾಡಿನವರು ಬಿಟ್ಟು ಹೋಗಿ ನಮ್ಮಲ್ಲಿ ಮಾತ್ರ ಶ್ರದ್ಧೆಯಿಂದ ನಾವು ನಂಬಿಕೊಂಡಿರುವ ಒಂದು ಸಿದ್ಧಾಂತ ಅಂದರೆ ಕರ್ಮ ಸಿದ್ಧಾಂತ. ಇದನ್ನ ಕರ್ತೃಮಯ ಪುರುಷ ಚಾಂದೋಗ್ಯದಲ್ಲಿ ಮನುಷ್ಯ ಯಾವ ಕರ್ಮಗಳನ್ನು ಮಾಡ್ತಾನೆ ಅದರಂತೆ ಅವನಾಗ್ತಾನೆ ಅನ್ನೋ ಮಾತನ್ನು ಹೇಳಿ, ಮಾಡಿದ್ರುಣ್ಣು ಮಾರಾಯ ಅಂತೀವಿ. ಸಾಧುಕೃತೆ ಸಾಧು ಭವತಿ, ಒಳ್ಳೇದನ್ನು ಮಾಡಿದವನು ಒಳ್ಳೇದಾಗತ್ತೆ. ಪಾಪಕೃತ್ ಪಾಪಮಶ್ನುತೆ, ಪಾಪ ಮಾಡಿದವನು ಪಾಪ ಉಂಟಾಗುತ್ತೆ. ಇದು ಮಂಡೋದರಿ ಬಾಯಲ್ಲಿ ಬರುತ್ತೆ ರಾಮಾಯಣದಲ್ಲಿ. ಶುಭಕೃತ್ ಶುಭಮಾಪ್ನೋತಿ, ಪಾಪಕೃತಿ ಪಾಪಮಶ್ನುತೆ. ಇದು ಕರ್ಮ ಸಿದ್ಧಾಂತ. ದೇವರನ್ನು ಒಪ್ಪದೇ ಇದ್ದರೂ ಕರ್ಮವನ್ನು ಒಪ್ಪಿದರು ಬೌದ್ಧರು, ಜೈನರು ಮತ್ತು ಇತರ ಸಿದ್ಧಾಂತಗಳವರು. ಸಾಂಖ್ಯರು ಒಪ್ಪಿಕೊಂಡ್ರು ಸ್ವಲ್ಪ ಮಟ್ಟಿಗೆ. ಚಾರ್ವಾಕರು ಒಪ್ಪೋದಿಲ್ಲ, ಪುಣ್ಯನೂ ಇಲ್ಲ ಪಾಪ ಇಲ್ಲ. ಸಾಲ ಮಾಡಿ ತುಪ್ಪ ತಿನ್ನು, ತೀರಿಸದೇ ಇದ್ರೆ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ಈರ್ಭದ್ರ ಅಂತೆಲ್ಲ ನೋಡಿ ಆಗಿದೆ. ಈ ಕರ್ಮ ಸಿದ್ಧಾಂತ ಕ್ರೈಸ್ತರಲ್ಲಿ ಸುಮಾರು 6ನೇ ಶತಮಾನದ ತನಕ ಪ್ರಚಲಿತವಾಗಿತ್ತು. ಆಮೇಲೆ ಅದನ್ನ ನಾವು ಹಿಂದೂಗಳಾಗ್ಬಿಡ್ತೀವಿ ಅನ್ನೋ ಭಯದಿಂದ ಕಿತ್ತಾಕ್ಬಿಟ್ಟು ಪೋಪ್ ಗ್ರಿಗರಿ ಕಾಲದಲ್ಲಿ. ಕರ್ಮವನ್ನು ಒಪ್ಪಿದರೆ ಜನ್ಮವನ್ನು ಒಪ್ಪಬೇಕು, ಪುನರ್ಜನ್ಮವನ್ನು ಒಪ್ಪಬೇಕು. ಈ ಕರ್ಮ, ಪುನರ್ಜನ್ಮ ಮತ್ತು ಪಾಪ, ಪುಣ್ಯ, ಅನಿಷ್ಟ, ಕೆಡಕು ಇವುಗಳಲ್ಲಿ ಒಂದು ಸರ್ಕಲ್, ಒಂದು ವರ್ತುಲವಿದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಸಂಗಾತ್ ಇನ್ನೊಂದು ಮಾತನ್ನು ಹೇಳ್ತೇನೆ. ಇಂಗ್ಲಿಷ್ನಲ್ಲಿ ಗಾದೆಯಲ್ಲಿ ಕೂಡ ಇದನ್ನ ಕ್ಯಾರೆಕ್ಟರ್ ಈಸ್ ಡೆಸ್ಟಿನಿ ಅಂತ ಒಂದು ಹೇಳ್ತೇವೆ. ಒಬ್ಬ ಮನುಷ್ಯನ ಸ್ವಭಾವ, ನಡತೆ ಅದು ಹೇಗಿರ್ತದೆಯೋ ಅದರಂತೆ ಅವನ ಅದೃಷ್ಟ, ಅವನ ಭವಿಷ್ಯ ಇರ್ತದೆ. ಹೆಂಗೆ ಮನ ಹಾಗೆ ಘನ. ಇದು ನೋಡಿ ಬಸವಣ್ಣವ್ರ ಮಾತಲ್ಲಿ ಬಂತು. ಮನಸ್ಸನ್ನು ಕೆಡ್ಸ್ಕೋಬಾರದು, ಹೆಂಗೆ ಮನ ಹಾಗೆ ಘನ. ಅವರು ಅದು ಮಾತನ್ನು ಹೇಳಿದರು. ಅಲ್ಲಿ ಕೃಷ್ಣ ಹೇಳ್ತಾನೆ, ನೀ ಎಲ್ಲಿ ಪ್ರಶ್ನೆ ಕೇಳಿದೆ, ಈ ಕೇನ ಪ್ರಯುಕ್ತೋಯಂ ಪುರುಷ, ಯಾವನಿಂದ ಪ್ರಚೋದಿಸಲ್ಪಟ್ಟು ಮನುಷ್ಯನು ಇಚ್ಛೆ ಇಲ್ಲದೆಯೇ ತಪ್ಪು ಕೆಲಸ ಮಾಡ್ತಾನೆ. ಸರಿಯೇನ್ರಿ ಇದು? ತಪ್ಪು ಕೆಲಸ ಮಾಡೋನು ಇಚ್ಛೆ ಇಲ್ಲದೆ ಮಾಡ್ತಾನೆ, ಇಚ್ಛೆಯಿಂದ ಮಾಡ್ತಾನೆ. ಕೋರ್ಟಲ್ಲಿ ಕೇಳ್ತಾನೆ ಜಡ್ಜಿ, ಇಷ್ಟು ಜನ ಸಾಕ್ಷಿ ಹೇಳಿದ್ದಾರೆ, ನೀನು ಯಾಕಯ್ಯ ಕೊಲೆ ಮಾಡಿದೆ, 20 ಕೊಲೆ ಯಾಕಯ್ಯ ಮಾಡಿದೆ? ಅವನು ಬುದ್ಧಿ, ನಾ ಕೊಲ್ಲಬೇಕು ಅಂತಿರಲಿಲ್ಲ, ಅದೇನೋ ಆಗೋಯ್ತು ಅಂತ ಹೀಗೆ ಹೇಳಿದ್ರೆ, ಇವತ್ತು ವ್ಯವಹಾರದಲ್ಲಿ ಕೂಡ ಇದನ್ನು ಒಪ್ಪೋದಿಲ್ಲ. ವೇದಾಂತ ಬಿಟ್ಬಿಡಿ, ವ್ಯವಹಾರದಲ್ಲಿ ಒಪ್ಪೋದಿಲ್ಲ. ಇಷ್ಟವಿಲ್ಲದೆಯೇ ಮಾಡಿದ್ನ? ಹೌದಾ? ಇಷ್ಟವಿಲ್ಲದೆ ಊಟ ಮಾಡ್ತೀರಾ? ಇಷ್ಟವಿದ್ದು ಕೆಟ್ಟ ಪದಾರ್ಥ ಊಟ ಮಾಡಿ ಹೋಗಬಾರ್ದು ಜಾಗ ಆಸ್ಪತ್ರೆಗೆ ಹೋಗಿ ಸೇರ್ತೀರಿ, ನೀವೇ ಮಾಡ್ಕೊಂಡಿದ್ದು. ಆದ್ರಿಂದ ಮನುಷ್ಯನಿಗೆ ಅನಿಚ್ಛನ್ನಪಿ ಅನ್ನೋದು ಇದು ಬೂಟಾಟಿಕೆ, ಮೋಸ. ಅನಿಚ್ಛನ್ನಪಿ ಇಲ್ಲ, ಇಚ್ಛನ್ನೇವ. ಅನಿಚ್ಛನ್ನಪಿ ಬಲಾದಿವ ನಿಯೋಜಿತ. ಹಿಂದಿನಿಂದ ಯಾವುದೋ ಶಕ್ತಿ ನನ್ನನ್ನು ದೂಡುತ್ತೆ, ತಳ್ಳುತ್ತೆ, ಅವನ ಗ್ರಹಿಕೆಯೇ ಸರಿ ಇಲ್ಲ. ಅದು ಕೃಷ್ಣ ಇವತ್ತು ಶುಕ್ರವಾರ, ನಾಳೆ ಉತ್ತರ ಹೇಳ್ತೀನಿ ಇರಲಿಲ್ಲ, ಅಲ್ಲೇ ಕೊಟ್ಟ ಉತ್ತರವನ್ನ. ಕಾಮಯೇಷ ಕ್ರೋಧಯೇಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧಿ ಏನಂ ಇಹ ವೈರಿಣಂ. ಕಾಮ, ಕ್ರೋಧ ಅಂತ ಏನು ಹೇಳ್ತೇವೆ, ಇದ್ರ ಜೊತೆಗೆ ಇನ್ನೂ 4 ಜನ ಅಣ್ಣ ತಮ್ಮಂದಿರಿದ್ದಾರೆ. ಮೋಹ, ಮದ, ಮಾತ್ಸರ್ಯ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ. ಮೋಹ, ಮದ, ಮೊಹಮದ. ಕಾಮಯೇಷ ಕ್ರೋಧಯೇಷ.
ಒಂದು ಪದಾರ್ಥವನ್ನು ಬಯಸ್ತಾನೆ ಒಬ್ಬ ಮನುಷ್ಯ, ಆಸೆ ಪಡ್ತಾನೆ. ತನಗೆ ಸಲ್ಲದೇ ಇರಬೇಕಾದ ವಸ್ತುವಲ್ಲಿ ಇನ್ನೊಬ್ಬರ ವಸ್ತುವಿನಲ್ಲಿ ಒಬ್ಬ ಆಸೆ ಪಡ್ತಾನೆ. ಯಾವಳೋ ಬೀದಿಯಲ್ಲಿ ಗಂಡನ ಜೊತೆಲಿ ಹೋಗ್ತಿದ್ಲು, ಅವಳು ನನ್ನ ಹೆಂಡತಿ ಆಗಿದ್ರೆ ಆಗಿರ್ತಿತ್ತು ಅಂತ. ಆಮೇಲೆ ಅವಳನ್ನು ಪಡೆಯುವುದಕ್ಕೆ ಅಜಾಮಿಳನ ಹಾಗೆ ಪ್ರಯತ್ನ ಪಡ್ತಾನೆ. ಅವಳು ಸಿಕ್ಕದೇ ಇದ್ರೆ ಕೋಪ ಬರುತ್ತೆ. ದುರಾಸೆ ಪಟ್ಟ ವಸ್ತು ಸಿಕ್ಕದೇ ಇದ್ರೆ ಅವನಿಗೆ ಕ್ರೋಧ ಉಂಟಾಗುತ್ತೆ. ಕ್ರೋಧ ಉಂಟಾದಾಗ ಪಡೆಯುವುದಕ್ಕಾಗಿ ಕೊಲೆಯನ್ನು ಮಾಡ್ತಾನೆ. ಅವನಿದ್ರೆ ತಾನೆ ಅವಳಿಗಳು. ನ್ಯೂಸ ಪೇಪರ್ ನೋಡ್ತೀರಿ, ಕಾಮಯೇಷ ಕ್ರೋಧೇಶ, ಕಾಮ ಕ್ರೋಧ ಲೋಭ. ತನಗೆ ಆ ಪದಾರ್ಥ ಸಿಕ್ಕಬಾರದು, ಸಿಕ್ಕಿಬಿಟ್ಟ ಮೇಲೆ ಇನ್ನೊಬ್ಬರೆಲ್ಲ ನೋಡ್ತಾರೋ ಅಂತ ಅದು ತನ್ನೊಬ್ಬನಿಗೇ ಇರಬೇಕು ಅನ್ನುವ ದುರ್ಬುದ್ಧಿ, ಎಲ್ಲ ನನಗೇ ಇರಲಿ ಲೋಭ. ಒಬ್ಬ ಮನುಷ್ಯ ರಾತ್ರಿ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ದೀಪ ಆರಿಸಿ ಹೆಂಡತಿಯಿಂದ ಮಲ್ಕೊಂಡೆ, ಊಟ ಆಯ್ತಾ, ಮಕ್ಕಳು ಎಲ್ಲ ಮಲಗಿದ. ಆವಾಗ ತಾನು ಟ್ರೆಷರಿಗೆ ಹೋಗಿ ಕಪಾಟಿನಿಂದ ತಾನು ಜೋಡಿಸಿಟ್ಟಿದ್ದ ಕೋಟಿ ಕೋಟಿ ರೂಪಾಯಿ ಹಣವನ್ನೆಲ್ಲ ತೆಗೆದು ಹಣತೆ ಬೆಳಕಿನಲ್ಲಿ ಬೆಳಗಿನ ಜಾವ ತನಕ ಕೂತ್ಕೊಂಡು ಎಣಿಸ್ತಾನೆ. ಎಲ್ಲ ಎಣಿಸಿ ಕಟ್ಟಿಟ್ಟಿದ್ದಾನೆ ಮಹಾರಾಯ. ತಿರುಗಿ ಎಣಿಸ್ತಾನೆ. ನೋಡಿ ನೋಡಿ ಸಂತೋಷ ಪಡಬೇಕು. ಆ ನೋಟು ಮುಟ್ಟಿ ಕೈಯಲ್ಲಿ ಈಗ ಆಡಿಸೋದ್ರಲ್ಲಿ ಏನು ಖುಷಿಯೋ ನಮಗಂತೂ ಅರ್ಥ ಆಗೋದಿಲ್ಲ. ಮಾಡಿ ತಿರುಗಿ ಅದೇ ರೀತಿ ನೋಟನ್ನು ಕಟ್ಟಿ ಮತ್ತೆ ಹೇಳ್ತಾರೆ. ದಿನಂಪ್ರತಿ ಇದೇ ಜೀವನ ಚರಿತ್ರೆ. ದೀಪ ಆಡಿಸ್ತಾ ಯಾರು ನೋಡಬಾರ್ದು. ಲೋಭ. ಹುಡುಕಿ ಒಂದು ಪೈಸಾ ಕೊಡುವುದು, ಯಾರಿಗ ಕೊಟ್ಟಲೇ ತೀರ್ಬೇಕಾದ್ರೆ. ಒಬ್ರು ಹೇಳ್ತಿದ್ರು, ಬಾಳೆಹಣ್ಣು ಕೊಳ್ತೋಯ್ತು, ದನಕ್ಕೆ ಹಾಕು. ದನ ತಿನ್ನಲಿಲ್ಲ, ಹಾಗಿದ್ರೆ ಬ್ರಾಹ್ಮಣರು ಕೊಟ್ಟು ಬಿಡು ಅಂತ. ದನಗಳು ತಿನ್ನದೇ ಇದು ಕೊಳ್ತೋದ ಬಾಳೆಹಣ್ಣನ್ನ ಕೆಲವರು ದಾನ ಕೊಡ್ತಾರೆ. ಹೇಗೆ ಉಟ್ಕೊಳ್ಳಿಕ್ಕೆ ಆಗಿರಬಾರ್ದು ಪಂಚೆ, ಹೊದ್ಕೊಳ್ಳಿಕ್ಕೆ, ಅದು ಕಾಲಿಗೆ ಬಂದ್ರೆ ತಲೆಗಿಲ್ಲ, ತಲೆಗೆ ಬಂದ್ರೆ ಕಾಲಿಗಿಲ್ಲ. ಎಲ್ಲಿ ಬಂತ್ರಿ ಇದು ದರಿದ್ರೆ ಅಂತದ್ದು, ಯಾರೋ ಅವನಿಗೆ ಕೊಟ್ರು, ಇವನು ಇನ್ನೊಬ್ಬರು ಗಂಟಾಗ್ತಾನೆ. ಇದು ಬೇಡದೇ ಇದ್ದ ಪದಾರ್ಥ ಕೊಟ್ಟಾಗಿರ್ಬೇಕು, ತನಗೇನು ಸಿಕ್ಕಿರಬಾರ್ದು, ಲಾಸ್ಟ್ ಆಗಿರಬಾರ್ದು. ಲೋಭ, ಕಾಮ ಕ್ರೋಧ ಲೋಭ. ಮದ, ಅದು ನೆನ್ನೆ ಪ್ರಪನ್ನಾಮೃತದಲ್ಲಿ ಶ್ಲೋಕ ನೋಡ್ತಾ ಇದ್ದೆ. ದಮ ಮತ್ತು ಮದ ಉಲ್ಟಾ ಮಾಡ್ಬಿಡಿ. ದಮ ಅಂದ್ರೆ ಮನಸ್ಸಿನ ನಿಗ್ರಹ, ಮದ ಅಂದ್ರೆ ಮನುಷ್ಯನ ಮನಸ್ಸನ್ನ ಕೆಡಿಸಿ ಬುದ್ಧಿಯನ್ನು ಹಾಳು ಮಾಡುವ ಒಂದು ಉತ್ಪಾದಕ ಶಕ್ತಿ. ಕುಂತಿ ಮಾತಲ್ಲಿ ಬರುತ್ತೆ, ಕುಂತಿ ಸ್ತುತಿಯಲ್ಲಿ. ಮನುಷ್ಯನಿಗೆ ಐಶ್ವರ್ಯವನ್ನ ಕೊಟ್ಟರೆ, ಜ್ಞಾನವನ್ನು ತುಂಬ ಕೊಟ್ಟರೆ, ಪಾಂಡಿತ್ಯವನ್ನ ಕೊಟ್ಟರೆ, ನಿನ್ನನ್ನು ನೋಡುವುದಿಲ್ಲ ಕೃಷ್ಣ, ಅವನ ಕಣ್ಣು ಹೋಗ್ಬಿಡುತ್ತೆ. ಮತ್ತು ವಲ್ಲಭಾಚಾರ್ಯ ವ್ಯಾಖ್ಯಾನ, ಅಕ್ಕಿಯಿಂದ ಅನ್ನ ಮಾಡಿದರೆ ನೈವೇದ್ಯ ಆಗ್ತದೆ. ಅಕ್ಕಿಯನ್ನು ಒಂದು ವಾರ ತಣ್ಣೀರಲ್ಲಿ ನೆನೆಸಿದ್ರೆ ಅದು ಹುಳಿ ಆಗುತ್ತೆ, ಅದರಿಂದ ಹೆಂಡವೂ ಆಗುತ್ತೆ. ನೋಡಿ, ಅನ್ನ ಮಾಡಿದರೆ ದೇವ್ರ ನೈವೇದ್ಯ, ಅದು ದಮ. ಅದನ್ನು ಹೆಂಡ ಮಾಡಿದರೆ ಅದು ಮದ. ಮೈಸೂರಿನಲ್ಲಿ ನಾನು ನಮ್ಮ ಸ್ನೇಹಿತರು ಒಂದು ಅಶ್ವತ್ಥ ಕಟ್ಟೆ ಮೇಲೆ ಕೂತಿದ್ವಿ ಬೆಳಿಗ್ಗೆ ವಾಕಿಂಗು. ಒಬ್ಬ ಸೈಕಲ್ನಲ್ಲಿ ಆ ಪೆಡ್ಲ್ ಮಾಡೋ ಜಾಗದಲ್ಲಿಯೂ ಅದು ಹಿಂದ್ಗಡೆ ದೊಡ್ಡ ಮೂಟೆ ತಗೊಂಡು ಹೋಗ್ತಿದ್ದೆ. ಏನು ಅಂದರೆ ಈ ಕ್ಯಾಬೇಜ್ ಅಂತ ಹೇಳ್ತೀವಿ ನೋಡಿ, ಕೋಸು, ಎಲೆ ಕೋಸು. ಅದ್ರಲ್ಲಿ ಮಾರಾಟ ಮಾಡುವಾಗ 4 ದಿವಸ ಇಟ್ಬಿಟ್ರೆ ಅದೆಲ್ಲ ಹಳದಿಯಾಗಿ ಏನು ಸಿಪ್ಪೆ ಆಗುತ್ತೆ. ಅದನ್ನೆಲ್ಲ ಕೆಳಗೆ ಹಾಕಿ ಉಳಿದದ್ದನ್ನು ಮಾರಾಟ ಮಾಡಿದ ಮೇಲೆ ಆ ಸಿಪ್ಪೆಗಳನ್ನೆಲ್ಲ ಜೋಡಿಸಿಕೊಂಡ ಚೀಲ ತಗೊಂಡು ಏನು ಮಾಡ್ತಾರೆ ಎಂದೆ, ಇಲ್ಲ ಅದನ್ನು ನೀರಲ್ಲಿ ಹಾಕಿ ಹುಳಿಯವರು ಹಾಗೆ ಮಾಡಿ ಕಾಲಲ್ಲಿ ತುಳಿದು ಅದನ್ನೇ ಹೆಂಡ ಮಾಡಿ ಮಾರಾಟ ಮಾಡ್ತಾರೆ. ಏನು ಹುಚ್ಚು ಇದು ಮನುಷ್ಯನಿಗೆ. ಒಬ್ಬ ತನ್ನ ಕೈಯಿಂದ ತಾನೇ ಬೀಡಿ ಸಿಗರೇಟನ್ನು ತರಿಸಿ ತನ್ನ ಬಾಯಿಗೆ ತಾನೇ ಬೆಂಕಿ ಹಚ್ಚಿಕೊಂಡು ಶ್ವಾಸಕೋಶಗಳು ಕೆಟ್ಟು ಆಮೇಲೆ ಗಜೇಂದ್ರ ಮಾಡಿದ ನನ್ನ ಕಾಪಾಡಿ ಅಂತ ಕೇಳಿದ್ರೆ ಯಾವ ಡಾಕ್ಟ್ರು ಸ್ವಯಂ ಬ್ರಹ್ಮನೇ ಬಂದರೂ ಏನು ಮಾಡೋಕೆ ಬರೋದಿಲ್ಲ. ಇದು ಬೀಡಿ ಸೇದಬೇಕನ್ನೋ ಚಟ ಎಲ್ಲಿಂದ ಬಂತು? ಮಾದಕ ದ್ರವ್ಯ ಹುಚ್ಚು ಎಲ್ಲಿಂದ ಬಂತು? ಹೆಂಡ ಕುಡಿಯೋದೆಲ್ಲ ಬಂತು? ಮದ. ಐಶ್ವರ್ಯವೂ ಮದ, ಅನ್ನಮದ, ಅಷ್ಟಮದ, ಅಖಿಲ ವೈಭವದ ಮದ, ಭಿನ್ನಕ್ಕೆ ಬಾಯಿಲ್ಲವಯ್ಯ. ಪುರಂದರದಾಸರ ಮಾತಲ್ಲಿ ಕೇಳ್ತೀವಿ. ಈ ಪೊಸೆಸಿವ್ನೆಸ್,
ನನ್ನಲ್ಲಿ ಎಷ್ಟೊಂದು ಪದಾರ್ಥ ಇದೆ, ನನಗೆ ಎಷ್ಟೊಂದು ತಲೆ ಜ್ಞಾನವೆಂಬುದು ತಲೆ ಕೆಡಿಸುತ್ತೆ ವಿದ್ವಾಂಸನಿಗೆ. ಇನ್ನೊಬ್ಬನನ್ನ ಸೋಲಿಸಬೇಕು, ನನ್ನಂತ ಪಂಡಿತ ಇಲ್ಲ, ಸೋತೆ ಅಂತ ಬರ್ಕೊಡು ಅಂತ ಕೇಳೋದು ಅವನನ್ನ. ಒಬ್ಬನಿಗೆ ದೇವರು ಆಯುಷ್ಯವನ್ನ ಕೊಟ್ರೆ ಆಯುಷ್ಯಂ ಬಂಧು ಮರಣಂ, ಕಣ್ಣೆದುರುಗಡೆ ಚಿಕ್ಕವರೆಲ್ಲ ಸಾಯೋದನ್ನು ನೋಡಬೇಕು. ಐಶ್ವರ್ಯ ಕೊಟ್ರೆ ಐಶ್ವರ್ಯಂ ಶತ್ರುಶಾಲಿತ, ಶತ್ರುಗಳು ಹುಟ್ಕೊಳ್ತಾರೆ. ಇವನ್ ಬುದ್ಧಿಯಲ್ಲಿ ಅವನು ಕೊಳ್ಬೇಕಾ, ನನಗಿಂತ ಐಶ್ವರ್ಯ ಅಂತ ಇರಬಾರದು. ಆರೋಗ್ಯಂ ಇಂದ್ರಿಯ ಉಲ್ಬಣ್ಯಂ ಐಶ್ವರ್ಯಂ ಶತ್ರುಶಾಲಿತ. ಹಾಗೆ ಏನು ಕೊಟ್ಟರು ಮನೇನೆ ಏನು ತುಷ್ಯತಿ, ಏನು ಕೊಟ್ಟು ದೇವರು ತೃಪ್ತಿ, ದೇವ್ರ ಅನುಗ್ರಹಕ್ಕೆ ಅಂತ ಕೊಟ್ಟಿದ್ದೆಲ್ಲ ದುರುಪಯೋಗ ಮಾಡಿದ್ರೆ ನಾವು ತೃಪ್ತಿ ಪಡುವುದಕ್ಕೆ ಏನಿದೆ, ದೇವರು ಕೊಟ್ಟಿದ್ದೆಲ್ಲವೂ ಒಳ್ಳೆಯದಕ್ಕೂ ಉಪಯೋಗ ಆಗುತ್ತೆ, ಕೆಟ್ಟದಕ್ಕೂ ಆಗುತ್ತೆ. ಅಲ್ಲ, ಜ್ಞಾನವೇ ದುರುಪಯೋಗ ಆಗುತ್ತೆ. ವಿಜ್ಞಾನ ತಂತ್ರಜ್ಞಾನ ನೋಡ್ರಿ, ಇವತ್ತು ವೈರಾಲಜಿ ಅತ್ಯಂತ ಸೂಕ್ಷ್ಮ ಕ್ರಿಮಿಗಳನ್ನು ಅದು ಎಷ್ಟು ಥರ ಇರ್ಬೋದು ಅದು ಸ್ಟಡಿ ಮಾಡೋನು ಮಾಡ್ಕೊಳ್ಳಿ. ಅದನ್ನು ಒಂದು ಕೊರೋನಾ ವೈರಸ್ಸು ಲೋಕವನ್ನೆಲ್ಲ ಹರಡಿ ಎಷ್ಟು ಕೋಟಿ ಜನರನ್ನು ಸುಟ್ಟು ಹಾಕಿತು. ಆ ತಯಾರು ಮಾಡಿದವನಿಗೆ ಏನು ತೃಪ್ತಿ, ನನ್ನ ಔಷಧಿ ಖರ್ಚಾಯಿತು, ದುಡ್ಡು ಬಂತು, ದುಡ್ಡು ತಗೊಂಡು ಏನು ಮಾಡ್ತೀಯ? ಒಂದು ಕತೆ ಹೇಳ್ತಾರೆ ಅಲೆಕ್ಸಾಂಡರ್ ಬಗ್ಗೆ. ಅಲೆಕ್ಸಾಂಡರ್ ಸಿಂಧೂ ನದಿ ದಡಕ್ಕೆ ಬರೋ ತನಕ ಋಷಿಗಳಂದ್ರೆ ಏನೋ ಗೊತ್ತಿರಲಿಲ್ಲ ಅವನಿಗೆ. ಅಲ್ಲಿ ಪ್ರಾಣಾಯಾಮ ಮಾಡ್ತಾ ಇದ್ದವರು, ಧ್ಯಾನ ಯೋಗದಲ್ಲಿದ್ದವ್ರು ನೋಡಿ ಋಷಿಗಳನ್ನ ಕತ್ತಿಯ ಮೊನೆಯಿಂದ ಚುಚ್ಚಿದ. ನಾ ಚಕ್ರವರ್ತಿ ಜಗದ್ ಗೆದ್ದವ್ ಬಂದ್ರು ಹೇಳಿಲ್ವಲ್ಲ. ಅವನ್ ಕಣ್ಣು ಬಿಟ್ಟ ಋಷಿ, ಯಾರು ನೀನು ಅಂದ. ಅಲೆಕ್ಸಾಂಡರ್ ಅಂದ್ರೆ ಯಾರಂತ ಗೊತ್ತಿಲ್ವ ಏಂದ. ಸರಿ, ಏನ್ ಮಾಡ್ತೀಯ ಅಂದ. ಜಗತ್ತಿಗೆಲ್ಲೋ ಹೊರಟಿದ್ದೇನೆ, ಅದರಿಂದ ಏನು ಬಂತು, ಸುಖವಾಗಿರ್ತೇನೆ ಅಂತ. ಅಷ್ಟೇ ತಾನೇ, ಸುಖವಾಗಿರ್ಬೇಕಾದ್ರೆ ನೆನೆದ್ರೆ ಕೂತ್ಕೋ, ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಜಗತ್ತನ್ನ ಗೆದ್ದೆ ಸುಖವಾಗಿರ್ಬೇಕಂತ ಏನಿಲ್ಲ. ನಿನ್ನನ್ನು ನೀನು ಗೆಲ್ಲು, ಜಗತ್ತನ್ನು ಗೆಲ್ಲುವುದಲ್ಲ, ನಿನ್ನನ್ನು ನೀನು ಗೆಲ್ಲು. ಅರಿವೇ ಗುರು. ಕಾಮ, ಕ್ರೋಧ, ಲೋಭ, ಮೋಹ. ಮೋಹ ಅಂದ್ರೆ ವಸ್ತುವನ್ನ ಅಯಥಾರ್ಥವಾಗಿ ನೋಡುವುದು, ಹಗ್ಗವನ್ನು ಹಾವಾಗಿ ನೋಡುವುದು, ಶತ್ರುವನ್ನ ಮಿತ್ರರನ್ನಾಗಿ ನೋಡುವುದು, ಮಿತ್ರರನ್ನೇ ಶತ್ರುವನ್ನಾಗಿ ನೋಡುವುದು. ಹಡೆದು ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗಾಗಿ ತಾಯಿ ತಂದೆಯರಿ ತ್ಯಾಗ ಮಾಡ್ತಾರೆ, ಅವರನ್ನೇ ಶತ್ರುಗಳನ್ನಾಗಿ ಕಂಡು ಯಾವುದೋ ಮೋಹಿನಿಯನ್ನು ಹಿಡ್ಕೊಂಡು ಒಬ್ಬ ಕಂಡು ಕಾಣಿದೆ ಹುಡುಗಿ ಪಶ್ಚಿಮ ದೇಶದವಳು, ಅಲ್ಲಿ ಹೋಗಿ ಭ್ರಷ್ಟನಾಗಿ ವಾಪಸ್ ಬಂದು ಇವರು ಸತ್ತಿರ್ತಾರೆ, ಇವ್ರು ತಿಥಿ ಮಾಡೋದಿಲ್ಲ, ಆ ಹುಡುಗಿ ದಕ್ಕುವುದಿಲ್ಲ, ಇವರು ಸತ್ತು ಇದ್ದವರು. ಮೋಹ. ಹೆಣ್ಣಿನ ಮೇಲೆ ಮೋಹ, ಹಣದ ಮೇಲೆ ಮೋಹ, ಮಣ್ಣಿನ ಮೇಲೆ ಮೋಹ. ಇದು ಮೋಹ ಅಲ್ಲ ಅಂದ್ರೆ ಅಯ್ಯಪ್ಪ ನೋಡ್ತಾ ಇದ್ದೀರಲ್ರಿ, ಟಿವಿ ತುಂಬ ಬರೆಯದೇ ಸಮಾಚಾರ. ಯಾವುದಕ್ಕೂ ವಯಸ್ಸಿದ ಜನ ಕೊಲ್ತಾರೆ, ಮಾಡ್ತಾರೆ ನಾನಾ ರೀತಿಯಲ್ಲಿ. ಈ ದೇಶಕ್ಕೆ ಸಂಬಂಧ ಪಡೆದೇ ಇದ್ದ ಒಬ್ಬ ಹೆಣ್ಣು ಈ ದೇಶವನ್ನು ಹಾಳು ಮಾಡಿದ್ದಾಳೆ, ನೋಡಿದ್ದೀರಿ. ಅವನ ಎಲ್ಲ ಹೋದ ಗಂಟ ಹಾಕೊಂಡ ಕರ್ಕೊಂಡ್ಬಂದ. ಬೀದಿಲಿ ಹೋಗೋ ಮಾರಮ್ಮನನ್ನ, ಅಮ್ಮ ನಮ್ಮ ಮನೆಗೆ ಬಂದು ಹೋಗು, ತೆಂಗಿನಕಾಯಿ ನಿಮ್ಗೊಂದು ಐಶ್ವರ್ಯ ಕೊಡ್ತೀನಿ, ಮನೆ ಕರ್ಕೊಂಡ್ಬಂದಾಗೆ ಒಬ್ಬನ ಮೋಹ ಒಂದು ದೇಶವನ್ನು ಹಾಳು ಮಾಡಿತು. ಪುತ್ರ ಮೋಹ, ಧೃತರಾಷ್ಟ್ರನ ಒಂದು ಪ್ರೀತಿ ಕುಲವನ್ನೇ ನಾಶ ಮಾಡಿತು. ಆದ್ದರಿಂದ ಮನುಷ್ಯನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಹೊಟ್ಟೆಯುರಿ ಮರುಂದಿಲ್ಲದ ಮಹಾವ್ಯಾಧಿ ಅಂತಾರೆ ಗುರುಗಳು ತಮಿಳಲ್ಲಿ. ಯಾವುದಕ್ಕೆ ಬೇಕಾದರೂ ಔಷಧಿ ಇದೆ, ಮಾತ್ಸರ್ಯಕ್ಕೆ ಔಷಧಿ ಎನ್ನುವುದಿಲ್ಲ. ಮಾತ್ಸರ್ಯ ಅಂದ್ರೆ ಏನು? ಗುಣೇಪಿ ದೋಷತ್ವ ಬುದ್ಧಿ, ಗುಣದಲ್ಲಿಯೂ ದೋಷವನ್ನು ನೋಡುವುದು. ಸೌಶೀಲ್ಯ ಅಂದ್ರೆ ಏನು? ದೋಷೇಪಿ ಗುಣತ್ವ ಬುದ್ಧಿ. ಕೆಲವರು ದೋಷ ಇದ್ರೂ ಅದರಲ್ಲಿ ಗುಣವನ್ನು ಕಾಣ್ತಾರೆ, ಕೆಲವರು ಗುಣ ಇದ್ದಲ್ಲಿಯೂ ದೋಷವನ್ನು ಕಾಣ್ತಾರೆ. ಶಿಶುಪಾಲ ಕೃಷ್ಣನ ಎಲ್ಲ ಲೀಲೆಗಳನ್ನು ದೋಷಯುಕ್ತವನ್ನಾಗಿ ಯಾಕೆ ನೋಡಿದ ಅಂದ್ರೆ, ಆ ಮಾತ್ಸರ್ಯ ಅನ್ನುವುದು ಹೊಟ್ಟೆ ಉರಿ ಅಂತ ಏನಿತ್ತು ಅದು ದುರ್ಯೋಧನನಿಗಿತ್ತು. ಶಿಶುಪಾಲ ಸತ್ತ ಬಿಡ್ರಿ ರಾಜಸೂಯ ಯಾಗದಲ್ಲಿ, ಬದುಕಿದ್ದವನು ಅಲ್ಲಿ ರಾಜಸೂಯ ಯಾಗದಲ್ಲಿ, ಈ ಒಂದು ಯಾಗದಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ. ಚಪ್ರ ಹಾಕೊಂಡಿರ್ತಾರೆ, ಬಂದವನು ಸ್ವಾಗತ ಮಾಡೋದಿರುತ್ತೆ, ಕಾಣಿಕೆ ಕೊಡೋವನ್ನೆಲ್ಲ ಒಂದು ಕಡೆ
ಟಿಪ್ಪಣಿ ಹಾಕಿ ಬರ್ಕೊಳ್ಬೇಕು. ಅಡುಗೆ ಚೆನ್ನಾಗಿ ಮಾಡ್ತಾರೋ ಉತ್ಸವ ನೋಡಬೇಕು. ಕೃಷ್ಣ ಏನು ಮಾಡಿದ್ದ, ಇದು ಪೋರ್ಟ್ಫೋಲಿಯೋ ಹಂಚ್ಬಿಟ್ಟಿದ್ದ. ಅಡುಗೆ ಮನೆ ಉಸ್ತುವಾರಿಯನ್ನು ದುಶ್ಯಾಸನನೇ ಕೊಟ್ಟಿದ್ದ, ಹೊಟ್ಟೆಬಾಕ. ಕೆಲವು ಮನೆ ಮದುವೆಗಳಲ್ಲಿ ಅಡುಗೆ ಅವ್ರು ತಿಂದ ಮೇಲೆಯೇ ನೀವು ಬಡಿಸೋದು. ಅವ್ರ ರುಚಿ ನೋಡಿರ್ತಾರೆ, ಕೆಟ್ಟೋಗಿರುತ್ತೆ ಇಲ್ವೈತೆ ಅವ್ರಿಗೆ ನೋಡಿದವ್ರು ಚೆನ್ನಾಗಿದೆಯಲ್ಲ, ಅತ್ಯಂತ ಮಡಿವಂತರು. ಅವ್ರ ರುಚಿ ನೋಡಿದ್ದನ್ನೇ ಶೇಷವನ್ನ, ರುಚಿ ನೋಡಿದ್ದ ಎಂಜನ್ ಮಾಡಿದ್ದನ್ನ. ಹಾಗೆ ಹೊಟ್ಟೆಬಾಕ. ದುರ್ಯೋಧನ ಏನು ಕೊಟ್ಟಿದ್ರು ಅಂದ್ರೆ, ಧರ್ಮರಾಜನಿಗೆ ಕಪ್ಪ ಕಾಣಿಕೆ ಕೊಡೋದಕ್ಕೆ ಯಾರ್ಯಾರು ಬರ್ತಾರೆ ಅದನ್ನೆಲ್ಲ ಬರ್ಕೋಬೇಕು ಅವನು. ಅಯ್ಯೋ ಅವ್ನಿಗೆ ಇಷ್ಟು ಐಶ್ವರ್ಯ ಬಂತಲ್ಲ, ಅಯ್ಯೋ ಪಾಂಡವ್ರಿಗೆ ಇಷ್ಟ ಸಿಗ್ತಲ್ಲ, ಅಷ್ಟು ಸಿಗ್ತಲ್ಲ, ಬರೆದು ಕೈ ಸೋತ್ ಹೋಯ್ತು. ಅವನು ಹೇಳ್ಕೊಳ್ತಾನೆ ಅಪ್ಪನ ಹತ್ರ ಬಂದು, ನೋಡ್ರಿ ಮಾತ್ಸರ್ಯ. ನನಗಿಲ್ದೇ ಇದ್ದಿದ್ದು ಇನ್ನೊಮ್ಮನಲ್ಲಿದ್ರೆ ಚೋರ ನಿಂದಿಸಿ ಶಶಿಯ ಬೈದೊಡೆ ಲಕ್ಷ್ಮೀಶ. ಕಳ್ಳನಿಗೆ ಚಂದ್ರನನ್ನು ಕಂಡ್ರೆ ದ್ವೇಷ. ಯಾಕೆಂದ್ರೆ ಅದು ಬೆಳಕು ಕೊಟ್ಟರೆ ಕತ್ಲೆಗೆ ಅನುಕೂಲ ಆಗೋದಿಲ್ಲವಲ್ಲ. ಗೋಮಾಯೂನಾಂ ಪವನಮಲಯೇ. ಪಾದುಕಾ ಸಹಸ್ರಲ್ಲಿ ವೇದಾಂತ ದೇಶಕ್ಕೆ ಹೇಳ್ತಾರೆ, ಪವನ ಈ ಚಂದನ ಶೀತಲವಾದ ಗಾಳಿ, ಮಲೆಯ ಪರ್ವತದ ಎಲ್ಲಿ ನೋಡಿದ್ರೆ ಗಂಧದ ಮರಗಳು, ಅದರ ಮೇಲೆ ತಂಪು ಗಾಳಿ ಬೀಸಿದ್ರೆ ನರಿಗಳು ಕೊಯ್ಯೋ ಅಂತ ಅಳುತ್ತಂತೆ. ಚಳಿ ತಡೆಯೋಕ್ಕಾಗ್ತಿಲ್ಲ ಅವಕ್ಕೆ, ಆ ಪರಿಮಳ ಬೇಕಾಗಿಲ್ಲ. ಹಾಗೆ ದುಷ್ಟ ಬುದ್ಧಿಯವರಿಗೆ ಸತ್ಪುರುಷರು ಪ್ರವಚನ ಮಾಡಿದರೆ, ಪುಸ್ತಕ ಬರೆದ್ರೆ, ಇವ್ರು ಯಾಕ್ರಿ ಬರೀತಾರೆ, ನನಗಿಲ್ದಿದ್ದ ಜ್ಞಾನ ಅವ್ರಿಗೆ ಯಾಕ್ರಿ ಇದೆ, ನಾವು ಮಾತ್ರ ಭಿಕ್ಷೆ ಎತ್ತಬೇಕು, ಇವ್ರು ಮಾತ್ರ ಮೃಷ್ಟಾನ್ನ ತಿನ್ಬೇಕು ಅಂದ್ರೆ ನೀನು ಓದಬೇಕಾಗಿತ್ತು, ಬರೀಬೇಕಾಗಿತ್ತು, ಮಾಡಬೇಕಾಗಿತ್ತು. ಮಾತ್ಸರ್ಯ, ಮಾತ್ಸರ್ಯ. ಇದು ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಎಲ್ಲವನ್ನು ನೋಡ್ತೀರಿ ನೀವು. ಇದು ಆರಕ್ಕೂ ಉದಾಹರಣೆ ಹೇಳೋದಕ್ಕೆ ವೇಳೆ ಇಲ್ಲ. ಆದರೆ ಮೊದಲು ಬರುವುದು ಕಾಮ. ಇದು ತೃಪ್ತಿ ಇಲ್ಲದೆ ಇರುವಂತಹದ್ದು. ದುಷ್ಪೂರೇಣ ಅನಲೇನಚ. ಇಲ್ಲೇ ಮುಂದೆ ಹೇಳ್ತಾರೆ, ಯಯಾತಿ ಗೀತೆ ಅಂತ ಒಂದು, ಯಯಾತಿ ಮೇಲೆ ಒಂದು ಕಾದಂಬರಿ ಬರೆದಿದ್ದೇನೆ. ಮಗನ ಯೌವನವನ್ನು ತಗೊಂಡು, ಪುರುವಿನ ಯೌವನವನ್ನ ಅನೇಕ ವರ್ಷ ಕಾಲ ದೇಹದ ಭೋಗವನ್ನು ಅನುಭವಿಸ್ತವನು ಹೇಳ್ತಾನೆ, ನಜಾತು ಕಾಮ. ಇದು ಕಾಮವನ್ನ ಕಾಮದಿಂದ ತೀರಿಸುವುದಕ್ಕಾಗೋದಿಲ್ಲ. ಯಾಕೆ? ಉರಿತಾ ಇರುವ ಅಗ್ನಿ, ಅಯ್ಯೋ ಉರಿತಪ್ಪ ಸಾಕು ಮಾಡಿ ಅಂದ್ರೆ ಆರಿಸ್ಬೇಕು ತಾನೆ ಅಂತ ಹೇಳಿ ಇನ್ನೊಂದು ಸೌದೆ ಕಟ್ಟಿಗೆ ಹಾಕಿದ್ರೆ, ಅದು ಅಗ್ನಿ ಆರುವುದಿಲ್ಲ, ಇನ್ನಷ್ಟು ಜೋರಾಗುತ್ತೆ. ಮನುಷ್ಯನಿಗೆ ದೇಹವೇ ಜೀರ್ಣವಾದರೂ, ದಂತಗಳು ಸಡಿಲಿದರು, ಕೀಲುಗಳು ಸಡಿಲಿದರು, ಧನಾಶ ಜೀವಿತಾಶಾಚ ಜೀರ್ಯತೋಪಿ ನ ಜೀವತಿ. ಇನ್ನೂ ಬೇಕು ಹಣ ಅನ್ನುವುದು, ಜೀವಿತ ಇನ್ನೂ ಬದುಕಬೇಕು ಅನ್ನುವುದು, ಶರೀರವೇ ಜೀರ್ಣ. ಇದು ಭಜಗೋವಿಂದಂ ಸ್ತೋತ್ರ ಶಂಕರಾಚಾರ್ಯರು ಹೇಳ್ತಾರೆ, ಅಂಗಂ ವಲಿತಂ. ನೋಡಿ, ಮೈಯೆಲ್ಲ ಸುಖ ಉಂಟಾಯಿತು, ಹಲ್ಲೆಲ್ಲ ಉದುರು ಹೋಯಿತು, ರಂಬೆ ಬಂದು ನಿಂತ್ಕೊಂಡ್ರೆ ಒಂದು ಕೈ ನೋಡಿಬಿಡೋಣ ಅನ್ನುವಂಥ ದುರ್ಬುದ್ಧಿ ಆ ಹೊತ್ತಲ್ಲಿ ಮನುಷ್ಯನಿಗೆ. ನಮ್ಮ ಸ್ನೇಹಿತರು ನರಸಿಂಗರಾಯರು ಅಂತಿದ್ರು, ನಾನು ಆಚಾರ್ಯ ಪಾಠಶಾಲೆಯಲ್ಲಿ ಮೇಷ್ಟ್ರು, 61ನೇ ಇಸ್ವಿ, ಅವ್ರಿಗೆ 85 ವರ್ಷ. ಅವ್ರನ್ನ ಪಾರ್ಟ್ ಟೈಮ್ ಲೆಕ್ಚರರ್ ಅಂತ ದುಡ್ಡಿಲ್ಲದ ಕಾಲದಲ್ಲಿ ಸಂಸ್ಕೃತಕ್ಕೆ ಮೇಷ್ಟ್ರಾಗಿ ತಗೊಂಡಿದ್ರು. ಕಾಲೇಜಿಂದ ಹೊರಗೆ ಬಂದರೆ ಅದು ಫುಟ್ಬಾಲ್ ಆಟ ಆಡ್ತಿದ್ದ ಹುಡುಗರು. ನರಸಿಂಗರಾಯರು ತನ್ನ ವಯಸ್ಸನ್ನು ನೋಡದೆ, ನಾನು ಫುಟ್ಬಾಲ್ ಆಡ್ತೇನೆ ಅಂತ ಕಚ್ಚೆ ಎತ್ತಿ ಕಟ್ಟಿ ಆಡಿ ಮರುದಿವಸ ಸತ್ತೇ ಹೋದರು. 85 ವರ್ಷ ಫುಟ್ಬಾಲ್ ಆಟ ಆಡುವುದೇನ್ರಿ, ಲಂಗ್ಸ್ ಗತಿ ಏನ್ರಿ ಆಗುತ್ತೆ. ಅವ್ರಿಗೆ ಹುಡುಗರಿಗೆ ತೋರಿಸ್ಬೇಕು, ನೋಡಯ್ಯ 85 ವರ್ಷದವನು ಈ ಫುಟ್ಬಾಲ್ ಒದ್ರೆ ಫೀಲ್ಡ್ ಆಚೆಗೆ ಹೋಗ್ಬಿಡ್ಬೇಕು ಅಂತ ಫೀಲ್ಡ್ ಆಚೆಗೆ ಇವರೇ ಹೋಗಿದ್ರು. ಯಾತಕ್ಕೆ ಹೇಳ್ತೇವೆ, ಮನುಷ್ಯನಿಗೆ ಇದು ಧನಾಶ ಜೀವಿತಾಶಾಚ. ಶರೀರಕ್ಕೆ ಒಂದು ತಿಕ್ತಾರೆ. ನನಗೆ ತಿಳಿದವರೊಬ್ರು ಒಳ್ಳೆ ಚೆನ್ನಾಗಿದ್ದವರು, ಸಿಕ್ಕಿದ ಈ ಏನು ಹೇಳ್ತೀರಿ ಕಾಸ್ಮೆಟಿಕ್ಸು ಬಳದು ಮೈಯೆಲ್ಲ ತೊನ್ನಾಗಿ ಹೋಯ್ತು. ಅವರಿಗೆ ಮುಖ ಎತ್ಕೊಂಡು ತಿರ್ಗೋಕ್ಕಾಗೋಲ್ಲ. ಯಾಕೆ ಹೇಳ್ತೀವಿ, ನಾ ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೆ ಅದಕ್ಕೆ ಕೊನೆ ಇಲ್ಲ. ಒಬ್ಬ ಫೋಟೋಗ್ರಾಫರು ಟಚ್ ಮಾಡ್ತಾ ಇದ್ದ, ಚಿತ್ರ ತೆಗೆದ ಮೇಲೆ ಅದು ಕಪ್ಪಾಯ್ತು. ಅದಕ್ಕೆ ಅವರು ಕೈಲಾಸ ಹೇಳ್ತಿದ್ರು, ಅವನು ಟಚ್ ಮಾಡಿ ಅದು ಅನ್ಟಚಬಲ್ ಆಗಿ ಹೊಳಿತು ಚಿತ್ರ, ಇನ್ನೊಬ್ರು ನೋಡೋಕೆ ಬರ್ತಾ ಇದ್ದಿಲ್ಲ. ಇದು ತೃಪ್ತಿ ಇಲ್ಲ. ಒಂದು ಹೊಟ್ಟೆ ಬಾಕ್ತನ ಇದ್ದವನಿಗೆ
ನನ್ನ ವಯಸ್ಸಿಗೆ ಏನು ಜೀರ್ಣ ಆಗುತ್ತೆ ಅಂತ ನೋಡೋಲ್ಲ. ಇನ್ನೊಂದು ಹಾಕು, ಜಿಲೇಬಿ ಹಾಕು, ಇನ್ನೊಂದು ಬೋಂಡ ಹಾಕು, ಮತ್ತೊಂದು ಹಾಕು, ಮೆಣಸಿನ್ಕಾಯಲ್ಲಿ ಖಾರ ಎಲ್ಲ ಕಾಣಿಯ, ಇನ್ನೊಂದಷ್ಟು ಆಸ್ಪತ್ರೆ ಹೋಗ್ತಾನೆ. ಅಲ್ಲಿ ಪಶುಗಳಂತೆ ಅವನನ್ನು ಕೊಯ್ತಾರೆ, ಮಾಡ್ತಾರೆ. ಶಕ್ತಿ, ಇದು ನರಕ, ಇಲ್ಲೇ ನರಕ ಉಂಟಾಗುತ್ತೆ. ಅದರಿಂದ ಮೊದಲನೇ ಶತ್ರುವೇ ಕಾಮ. ರಾವಣ ಇದ್ದಾಗೆ ಅವನ ತಮ್ಮ ಕ್ರೋಧ. ಅವನಿದ್ದಲ್ಲಿ ಇವನಿರ್ತಾನೆ, ಅಲ್ಲ ಇವನು ಇಲ್ವಲ್ಲ, ಅವನು ವಾತಾಪಿ. ನೀವು ಸುಮ್ಮನೆ ಕೂತಿದ್ರು, ಸರ್ ಕರೆದ್ರ? ಕರೀಲಿಲ್ಲಪ್ಪ, ಅದು ಕರೆದಾಗ ಆಯ್ತು ಸರ್, ಅದಕ್ಕೆ ಬಂದೆ ನಾನು. ನೋಡ್ರಿ ಆಗಿದೆ ಇದು. ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮಲ್ಲಿ ಕಾಮಾನ್ವೇಷಣೆ ಆಗ್ತದೆ. ಕಾಮ ಪ್ರವೇಶ, ಕಾಮ ಏಷ, ಕ್ರೋಧ ಏಷ. ಇಲ್ಲಿ ಈ ಕೃಷ್ಣನ ಶಬ್ದ ಪ್ರಯೋಗ ಔಚಿತ್ಯ ನೋಡಿ. ಕಾಮ ಏಷ, ಕಾಮನೇ ಇವನು, ಕ್ರೋಧವೂ ಇವನೇ. ಕ್ರೋಧ ಏಷ, ಏಷ ಅಂತ ಹಾಕಿದ್ರು. ಕಾಮ ಅಂದ್ರೂ ಅವನೇ, ಕ್ರೋಧ ಅಂದ್ರೂ ಅವನೇ. ಈಗ ಪ್ರಶ್ನೆ, ಒಬ್ಬ ಮನುಷ್ಯ ಕಾಮದಿಂದ ಸಾಯುವುದು ವಾಸಿಯೇ, ಕ್ರೋಧದಿಂದ ಸಾಯುವುದು ವಾಸಿಯೇ, ಲೋಭ ಮೋಹ ಮದ ಮಾತ್ಸರ್ಯ ಯಾವುದರಿಂದ ಸಾಯುವುದು ವಾಸಿ ಅಂದರೆ ಇವೆಲ್ಲ ಅರಿಷಡ್ವರ್ಗಗಳು, ಶತ್ರುಗಳು. ಒಂದಕ್ಕೊಂದಕ್ಕೆ ಒಂದು ಚೈನ್ ಇದ್ದಾಗೆ. ಅದು ನಿನ್ನೊಳಗೆ ಇದೆ ಅಂತ ಕೃಷ್ಣ. ಅಲ್ಲಿ ಪ್ರಶ್ನೆ ಅವನು ಕೇಳದೇ ಇದ್ರು ತಾನೇ ಉತ್ತರ ಹೇಳ್ತಾನೆ ಅರ್ಜುನನಿಗೆ. ರಜೋಗುಣ ಸಮುದ್ಭವ. ರಜಸ್ಸು ಸತ್ವ, ರಜಸ್ಸು ತಮಸ್ಸು, ಇದು ಆಹಾರಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಶರೀರವನ್ನ ಪಂಚಭೂತಗಳಿಂದ ಯಾವಾಗ ದೇವರು ಸೃಷ್ಟಿ ಮಾಡಿದನೋ ಆ ಪಂಚಭೂತಗಳಲ್ಲಿಯೇ ಕಾಮಕ್ರೋಧಗಳಿಗೆ ಅವಕಾಶವನ್ನು ಮಾಡಿಟ್ಟ, ಸಾತ್ವಿಕತೆಗೂ ಅವಕಾಶವನ್ನು ಮಾಡಿಟ್ಟ. ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಒಳ್ಳೆ ತ್ಯಾಗರಾಜರ ಕೀರ್ತನೆ ಕೇಳಿದ್ರೆ ಸಾಯಂಕಾಲದ ತನಕ ಮನಸ್ಸು ಹೇಗಿರ್ತದೆ. ನಮ್ಮಲ್ಲಿ ಧಾರವಾಡದ ಕಡೆ ಹೇಳೋರು, ಹಸಿ ಗೋಡೆಯಲ್ಲಿ ಒಂದು ಕಲ್ಲು ಹೋಗದಂತೆ ಅಂತ. ಹಸಿ ಗೋಡೆ, ಮಣ್ಣು ಗೋಡೆ, ಒಂದು ಸಣ್ಣ ಕಲ್ಲನ್ನು ತಗೊಂಡು ಹಾಕಿದ್ರೆ ಅದು ಅಬ್ಸರ್ವ್ ಮಾಡಿಕೊಳ್ಳುವಂತೆ. ಪ್ರಾತಃ ಕಾಲದಲ್ಲಿ ಅತ್ಯಂತ ಸಾತ್ವಿಕವಾದ ಕಾಲ ಪ್ರಾತಃ ಕಾಲ. ಆ ಹೊತ್ತಿನಲ್ಲಿ ಒಂದು ಭಗವದ್ಗೀತಾ ಶ್ಲೋಕ, ಒಂದು ದೇವರ ಪೂಜೆ, ಒಂದು ಆರತಿ. ಯಾರೋ ಅಪರಿಚಿತರು ಒಬ್ರು ಬೆಳಗ್ಗೆ ಎದ್ದು ಕೂಡಲೇ ದರ್ಶನಕ್ಕೆ ಅಂತ ಬಂದರು. ನಿಮ್ಗೆ ಹಸಿವು ಮರೆತು ಹೋಗ್ತದೆ, ಬಾಯಾರಿಕೆ ಮರೆತು ಹೋಗ್ತದೆ, ಆಯಾಸ ಮರೆತು ಹೋಗ್ತದೆ. ಸಾಯಂಕಾಲದ ತನಕ ವಿಲ್ ಪುಟ್ ಇಟ್ ಇನ್ ಇಂಗ್ಲೀಷ್, ಯು ವಿಲ್ ಬಿ ಇನ್ ಎ ಗುಡ್ ಮೂಡ್. ಮನಸ್ಸಿಗೆ ಮೂಡ್ ಅಂತ ಇರ್ತದೆ, ಬೇರೆ ಬೇರೆ ಬಣ್ಣಗಳು, ಆಕಾರಗಳು. ಅದೇ ಎದ್ದು ಕೂಡಲೇ ಯಾರೊಬ್ರು ಜಗಳಕ್ಕೆ ಬಂದ್ರೆ ಎದ್ರ ಅಂತ ಅವನು ನಿಮ್ಮ ಎದ್ರಕ್ಕೆ ಹೋಗೋ ಒಂದು ದಿವಸ ಅವನು ವಾಡಿಕೆ ಎದ್ರ ಅಂತ ಕೇಳ್ದ. ದೆವ್ವದಂತೆ ಕೂತಿದ್ದೇನೆ, ಕಾಣಿಸೋದಿಲ್ಲ ಇವನು ಅಂತ. ಅವನು ಸ್ವಾಮಿ ಯಾಕೆ ಕೋಪ ಮಾಡ್ಕೋತೀವಿ, ಸುಮ್ಮನೆ ಕೇಳಿದೆ ನಾನು ಅಂದರೆ. ಸುಮ್ಮನೆ ನೋಡಿ ಹೋಗ್ಬೇಕಾಗಿತ್ತು, ಎದ್ರ ಅಂತ ಕೇಳ್ತೀಯಲ್ಲ, ನಾನು ಮಲಗಿದ್ದೀನಿ. ನಿರ್ನಿಮಿತ್ತವಾಗಿ ಒಂದು ಜಗಳ ಶುರು ಮಾಡಿದ್ರೆ ಸಾಯಂಕಾಲದ ತನಕ ಅದು ನಿಮ್ಮನ್ನು ಹಾಂಟ್ ಮಾಡುತ್ತೆ, ಕೊಲ್ಲುತ್ತೆ. ಅದು ರಜಸ್ಸು. ತಮಸ್ಸು ಅಂದ್ರೆ ಏನು? ಎದ್ರ ಅಂದ್ರೆ ಎದ್ರೋ ಬಿದ್ರೋ ಸತ್ರೋ ಹೋಗಯ್ಯ. ಅವನಿಗೆ ಪುಣ್ಯವೂ ಗೊತ್ತಿಲ್ಲ, ಪಾಪವೂ ಗೊತ್ತಿಲ್ಲ, ನಿದ್ರಾಶೀಲ. ಶರೀರಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಅಜ್ಞಾನ. ಪಂಡಿತರ ವಿದ್ವಾಂಸರ ಮನೆಯಲ್ಲಿಯೇ ಹುಟ್ಟಿ ಗೀತೆ ಬಗ್ಗೆ ಜ್ಞಾನ ಇಲ್ಲದೆ ಇರೋರಿದ್ದಾರೆ. ಒಬ್ಬ ಹೊರಗಡೆ ಕೂತಿದ್ದ ಮನೆ ಆಚೆಗೆ. ಯಾರೋ ಬೀದಿಯಲ್ಲಿ ಹೋಗೋರು, ಯಾಕೆ ಸರ್ ಹೊರಗೆ ಕೂತಿದ್ದೀರಿ? ಅಯ್ಯೋ ಅವ್ರು ತ್ಯಾಗರಾಜರ ಕೀರ್ತನೆ ಹಾಡ್ತಾರಪ್ಪ ಒಳಗಡೆ, ನನಗೆ ಬಹಳ ಸಂಕಟವಾಗುತ್ತೆ ಅದು ಕೇಳಿದ್ರ. ತ್ಯಾಗರಾಜರ ಕೀರ್ತನೆ ಕೇಳಿದ್ರೆ ಸಂಕಟವಾಗುತ್ತೆ. ಮನೆ ಹೊರಗೆ ಕೂತಿದ್ದಾನ್ರಿ ಅವನು. ದಿ ಫೆಲೋ ಕ್ಯಾನಾಟ್ ಟಾಲರೇಟ್ ಮ್ಯೂಸಿಕ್. ಒಂದು ಸಂಗೀತ ಮಾತ್ರ ಅಲ್ಲ, 2 ಗಂಟೆ ಇಟ್ಕೊಂಡು ಗಂಟೆ ಬಾರಿಸ್ತಾರೆ. ಇನ್ನೊಬ್ರು ಮನೆ ಪೂಜೆ ಮಾಡಿದ್ರೆ ಇವ್ನು ಸಂಕಟವಾಗುತ್ತೆ ಪಕ್ಕದ ಮನೆ ಅವನಿಗೆ. ಗುರುಗಳು ಬಂದರು, ಊರೇ ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟೋ ಜನ. ಅವ್ರಿಗೆ ದುಡ್ಡು ಕೇಳ್ತಾರೆ ಅಂತ ಎಲ್ಲ ಉಪದೇಶ ಕೊಡ್ತಾರೆ ಅನ್ನೋ ಕಡೆ ಜ್ಞಾನ ಇಲ್ಲ. ಇದು ತಾಮಸ. ಇದು ತಂಗಳನ್ನವನ್ನು ತಿಂದರೆ ಯಾತಯಾಮಂ ಗತರಸಂ ಪೂತಿ ಪರುಷಿತಂಚ. ಮುಂದೆ ಹೇಳ್ತಾನೆ, ಒಂದು ಯಾಮದಲ್ಲಿ, ಒಂದು ಜಾವದಲ್ಲಿ ಮಾಡಿದ ಅನ್ನವನ್ನು, ಬೆಳಗ್ಗೆ ಮಾಡಿದ ಅನ್ನ ಸಾಯಂಕಾಲ ತಿನ್ನಬಾರ್ದು. ಯಾಕೆ? ಅದು ಹೆಣವಾಗಿರುತ್ತೆ. ಬಿಸಿ ಹೋದರೆ ಹೆಣ, ಬಿಸಿ ಹೋದರೆ ಶರೀರವೂ ಹೆಣ. ತಣ್ಣಗಾಗ್ಬಿಡುತ್ತೆ ನೋಡಿ. ಅದು ಮನುಷ್ಯ ಸತ್ತಿದ್ದಾನೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಡೋಕ್ಕಿಂತ ಮುಂಚೆ ಇರುವೆಗಳು ಬಂದು ಸರ್ಟಿಫಿಕೇಟ್ ಕೊಡುತ್ತೆ. ಆ ಶರೀರಕ್ಕೆ ಇರುವೆಗಳು ಮುತ್ಕೊಳ್ಳುತ್ತೆ. ಅದು ಹಾಗೆ ಕಾಲದಲ್ಲಿ ಸತ್ವ ರಜಸ್ಸು ತಮಸ್ಸು, ಓದಿನಲ್ಲಿ ಸತ್ವ ರಜಸ್ಸು ತಮಸ್ಸು,
ವಿಚಾರದಲ್ಲಿ, ಬುದ್ಧಿವಂತಿಕೆಯಲ್ಲಿ, ಮನಸ್ಸಿನಲ್ಲಿ ಮನೆಯೇವ ಮನುಷ್ಯಾಣ ಕಾರಣಂ ಬಂಧಮೋಕ್ಷ ಪ್ರಹ್ಲಾದನ ಮಾತು. ಆ ಮನಸ್ಸಿಗೆ ಉಪದೇಶ, ಕೃಷ್ಣ ಕೊಡುವ ಉಪದೇಶದಲ್ಲಿ ಮನಸ್ಸಿಗೆ ಅರ್ಧ ಭಾಗದಷ್ಟು ಉಪದೇಶವಿದೆ. ಆದ್ದರಿಂದ ಇದು ರಜೋಗು ನನಗೆ 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 ಬೇಕು 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 ಅಂದರೆ ಅದು ಬ್ರೇಕ್ ಇಲ್ಲದ ಬೇಕು. ಕಾಮಯೇಷ ಮಹಾಶನ ಮಹಾಪಾಪ್ಮ. ಎಷ್ಟು ಹಾಕಿದರೂ ಅದಕ್ಕೆ ತೃಪ್ತಿ ಆಗೋದಿಲ್ಲ. ಅಗ್ನಿ ಇದ್ದಾಗೆ ಅದು ನಿನ್ನನ್ನು ಕೆಟ್ಟ ವಿಚಾರಗಳಿಗೆ, ಕೃತ್ಯಗಳಿಗೆ, ಅಕೃತ್ಯಗಳಿಗೆ ದೂಡುವುದು ಈ ಕಾಮವೆಂಬುದು ಮಹಾಪಾಪ್ಮ. ಹೌದಾ? ಎಲ್ಲಿದ್ದಾನಪ್ಪ? ವಿದ್ಧಿ ಏನಂ ಇಹ ವೈರಿಣಂ. ನಿನ್ನ ವೈರಿ ನಿನ್ನಲ್ಲಿಯೇ ಇದ್ದಾನೆ, ಈಗಲೇ ಇದ್ದಾನೆ, ನಿನ್ನೊಳಗೇ ಇದ್ದಾನೆ. ಅವನು ಸೈತಾನ್, ಹೊರಗಿಲ್ಲ. ಇದು ನಮ್ಮ ದೃಷ್ಟಿ. ಜಗತ್ತಿಗೆ, ಕ್ರೈಸ್ತರಲ್ಲಿ, ಮುಸಲ್ಮಾನರಲ್ಲಿ ಈ ಕಾಮಕ್ರೋಧ ಅನ್ನುವುದೇ ಸೈತಾನ್ ಅಂತ ಒಪ್ಪಿಕೊಂಡು ಸಾಂಕೇತಿಕ ಅರ್ಥವನ್ನ ಯಾವತ್ತು ಹೇಳೋಕೆ ಆರಂಭ ಮಾಡ್ತಾರೆಯೋ ಅವತ್ತು ಜಗತ್ತಿಗೆ ಒಳ್ಳೇದಾಗ್ತದೆ. ಆಸ್ ಲಾಂಗ್ ಆಸ್ ಯು ಸಿ ಈವಿಲ್ ಔಟ್ಸೈಡ್ ಯು, ಯು ವಿಲ್ ಬಿ ಇನ್ಫ್ಲಿಕ್ಟಿಂಗ್ ಇಂಜುರೀಸ್ ಆನ್ ದಿ ಅದರ್ ಪೀಪಲ್. ಇನ್ನೊಬ್ಬರನ್ನ ನೋಡಿದ ಕೂಡಲೇ ಇಡೀ ಕಮ್ಯುನಿಟಿ ಇವು ಸೈತಾನನ್ ಕಮ್ಯುನಿಟಿ. ದೇವಸ್ಥಾನ ನೋಡಿದ್ರು ಸೈತಾನು, ವಿಗ್ರಹ ಪೂಜೆ ಸೈತಾನು, ಅದು ಕೊಲ್ಲಬೇಕು, ಅದು ಕೊಲ್ಲಬೇಕು. ಈ ಡಿಸ್ಟ್ರಕ್ಟಿವ್ ಬುದ್ಧಿ ಯಾಕೆ ಬರುತ್ತೆ ಅಂದರೆ, ನಾ ಶುದ್ಧವಾಗಿದ್ದೇನೆ, ನನ್ನ ಆಚೆಗಿದೆ ಕೆಟ್ಟದ್ದು, ತಪ್ಪು ನಿನ್ನಲ್ಲಿದ್ದಾನೆ. ಅದಕ್ಕೆ ಕೃಷ್ಣ 3 ಉದಾಹರಣೆ ಹೇಳ್ತಾನೆ. ಅನೇಕರು ಗೀತೆಗೆ ಭಾಷ್ಯವನ್ನು ಬರೆದರು, ವ್ಯಾಖ್ಯಾನಗಳನ್ನು ಮಾಡಿದರು, ಅನೇಕರು ಪ್ರವಚನವನ್ನು ಮಾಡಿದರು. ಈ ಮುಂದೆ ಬರುವ ಶ್ಲೋಕದ ವಿಶಾಲಾರ್ಥವನ್ನು ಗಮನಿಸಿಲ್ಲ. ಪ್ರಾಯಶಃ ಇದನ್ನು ಹೇಳಿ ನಿಲ್ಲಿಸ್ಕೊಳ್ಬಹುದು ಅಂತ ಕಾಣುತ್ತೆ ಇವತ್ತಿನ ಪ್ರವಚನ. ಧೂಮೇನಾವ್ರಿಯತೆ ವನ್ಹಿ ಯಥಾ ಆದರ್ಶೋ ಮಲೇನ ಚ ಯಥಾ ಉಲ್ಬೇನ ಆವೃತೋ ಗರ್ಭ ತಥಾ ತೇನ ಇದಂ ಆವೃತಂ. ಇದಂ ನಿನ್ನಲ್ಲಿ ವಿದ್ಧಿ ಏನಂ ಇಹ ವೈರಣಂ ಅನ್ನಲ್ಲ. ಕಾಮಕ್ರೋಧವೆಂಬ ಶತ್ರು ನಿನ್ನಲ್ಲಿಯೇ ಇದೆ ಅಂತಂದ ಮೇಲೆ ಕೃಷ್ಣ ನನ್ನಲ್ಲಿ ಎಲ್ಲಿದೆ ಅಂತ ಕೇಳಿದ. ನಾನು ಬೇಕಂತ ಕೊಲ್ದ ಹೊರಟಿದ್ದಾನ ಭೀಷ್ಮನನ್ನ? ಇದು ಯುದ್ಧ ಸರಿಯೇ ತಪ್ಪೇ? ನನಗೆ ವಿಚಾರ ಎಲ್ಲಿಂದ ಬಂತು? ಒಳಗಿಂದ ಬಂತ, ಹೊರಗಿಂದ ಬಂತ? ನೀನೇ ಸೈತಾನ್ ಒಂದು ವೇಳೆ ಕೊಲ್ಲು ಅಂತ ಹೇಳ್ತಾ ಇದೆಯಲ್ಲ, ನೀನೇ ನನ್ನ ತಲೆ ಕೆಟ್ಟ ಬುದ್ಧಿ ಆಗ್ತಾ ಇದೀಯ, ನನ್ನೊಳಗೆ ಎಲ್ಲಿದೆ? ಅದಕ್ಕೆ 3 ಉದಾಹರಣೆ. ಧೂಮೇನಾವ್ರಿಯತೆ ವನ್ಹಿ, ಅಗ್ನಿಷ್ಟಿಗೆ ಒಂದು ಹೋಮ ಮಾಡಬೇಕು, ಯಜ್ಞ ಮಾಡಬೇಕು. ಅಗ್ನಿ ಉತ್ಪತ್ತಿ ಎಲ್ಲಿ ಆಗ್ತದೆಯೋ ಅದರ ಅಗ್ನಿಯ ಜೊತೆಯಲ್ಲಿಯೇ ಹೊಗೆಯೂ ಇರ್ತದೆ. ಹೊಗೆ ಇಲ್ಲದ ಅಗ್ನಿ ಇಲ್ಲ. ಹೌದಾ? ಹೌದಲ್ವೋ? ನಿಮಗೆ ಬೇಕಾದ ಹೊಗೆ ಯಾಕ್ರಿ ಅಗ್ನಿ ಹೊತ್ತಿಸ್ತೀರಿ ಅಂತ ಸ್ವಾಮಿ? ಹೊಗೆ ಬೇಕಾಗಿದೆ ಸ್ವಾಮಿ, ಯಾರು ಹೇಳೋದಿಲ್ಲ. ನಿಮಗೆ ಜ್ವಾಲೆ ಬೇಕು, ಜ್ವಾಲೆ ಜೊತೆಗೆ ಸುರುವಳಿಯಾಗಿ ಈ ಹೊಗೆ ಯಾಕೆ ಬರುತ್ತೆ ಅಂದ್ರೆ ಅಗ್ನಿಯನ್ನು ಆರಿಸಬೇಕು. ದೀಪ ಇದ್ದಲ್ಲಿ ಪತಂಗ ಬರುವಂತೆ ಅಗ್ನಿ ಇದ್ದಲ್ಲಿ ಜ್ವಾಲೆ ಆರಿಸಬೇಕು ಅಂತ ಹೊಗೆ ಅನ್ನೋದು ಇದ್ದೇ ಇರ್ತದೆ. ಇದರ ಅರ್ಥ ನೀನು ಸ್ವಪ್ರಯತ್ನದಿಂದ ಇದನ್ನ ತಡೆಯಲಾರೆ. ಆ ಜ್ಞಾನ ಬೇಕು ಅಂದ್ರೆ ಅಜ್ಞಾನ ಇರೋದೇ ಜೊತೆಯಲ್ಲಿ. ಒಬ್ಬ ಕೇಳಿದ ಕತ್ಲೆ ಅಂದ್ರೆ ಏನು ಅಂತ. ಈಗ ಬೆಳಕು ಅನ್ನೋದು ವಸ್ತುವೋ, ಕತ್ಲೆ ಅನ್ನೋದು ವಸ್ತುವೋ? ಇದಕ್ಕೆ ತಾರ್ಕಿಕವಾಗಿ ಭಾಷೆಯಲ್ಲಿ ಹೇಳೋದಾದ್ರೆ, ಬೆಳಕೆಂಬುವುದು ಭಾವಸ್ಥಿತಿ, ಇಸ್ ಸಮಥಿಂಗ್ ದಟ್ ಈಸ್. ಕತ್ಲೆ ಅನ್ನೋದು ಇದು ಅಭಾವ. ಬೆಳಕಿನ ಅಭಾವಕ್ಕೆ ಕತ್ಲೆ ಅಂತ. ಕತ್ಲೆ ಅಂತ ಒಂದು ವಸ್ತು ಇಲ್ಲ. ಬೆಳಕು ಅನ್ನೋದು ವಸ್ತು, ಕತ್ಲೆ ಅನ್ನೋದು ವಸ್ತು ಅಲ್ಲ. ಕತ್ಲೆ ಹೇಗೆ ಹೋಗುತ್ತೆ? ಬೆಳಕಿದ್ರೆ ಕತ್ಲೆ ಹೋಗುತ್ತೆ, ಆದ್ರೆ ಬೆಳಕು ಕತ್ಲೆ ಜೊತೆಯಲ್ಲೇ ಇರುತ್ತೆ. ಹಾಗೆ ಧೂಮೇನಾವ್ರಿಯತೆ ವನ್ಹಿ ಸಹಜೋತ್ಪತ್ತಿ. ಮನುಷ್ಯನಿಗೆ ಹುಟ್ಟಿನಿಂದಲೇ ಅಜ್ಞಾನ ಉಂಟಾಗುತ್ತೆ. ಎರಡನೇದು ಯಥಾ ಆದರ್ಶೋ ಮಲೇನ ಚ. ಎಲ್ಲ ಕನ್ನಡಿ ಇಟ್ಕೊಂಡು ಅಲಂಕಾರ ಮಾಡ್ಕೊಳ್ಳುವಾಗ, ತಿಲಕ ಹಚ್ಚುವಾಗ, ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳುವಾಗ ಮೊದಲು ಮಾಡೋ ಕೆಲಸ ಅಂದರೆ ಒರೆಸುವುದು. ನಾನು ಮಾಡ್ತೀನಿ. ನಾವು ಧಾರಣೆ ಮಾಡಬೇಕಲ್ಲ, ಸ್ನಾನ ಮಾಡೋದು ಬಂದಾಗ ಕನ್ನಡಿ ನೋಡ್ತೀನಿ, ಸರಿಯಾಗಿ ಕಾಣಿಸ್ತಿಲ್ಲ, ಅಲ್ಲಿ ಧೂಳೆಲ್ಲ ಒರೆಸ್ತೀನಿ. ಬಿಳಿ ನಾಮ ಹಚ್ಚಿಕೊಂಡು ಮುಗಿಯುವಷ್ಟರಲ್ಲಿ ಈ ಹಳದಿ ನಾಮ ಸರಿ ಮಾಡಿಕೊಳ್ಳುವಷ್ಟರಲ್ಲಿ ತಿರುಗಿ ಬಂದು ಕೂತಿರುತ್ತೆ ಧೂಳು. ಆ ಕೈ ಸುದ್ದಿವಿಲ್ಲ, ಅಯ್ಯೋ ಕೆಳಗಿಟ್ಟು ಮತ್ತೆ ಒರೆಸೋದು. ಬೆಳಗಿನ ಸಂಜೆ ತನಕ ಮಾಡ್ರಿ. ಆದರ್ಶ ನಿಮ್ಮನ್ನು ನಿಮಗೆ ಸ್ವರೂಪ ದರ್ಶನ ಮಾಡುವ ಕನ್ನಡಿಯ ಮೇಲೆ ಪದೇ ಪದೇ ಧೂಳು ಬರುವ ಹಾಗೆ
ಇದು ಆಗಂತುಕವಾಗಿಯೂ ಬರ್ತದೆ, ಹುಟ್ಟಿನಿಂದಲೂ ಬರ್ತದೆ. ಹುಟ್ಟಿನಿಂದಲೂ ಬರುವುದು ಹೊಗೆ ಅಗ್ನಿ ಜೊತೆಯಲ್ಲಿ ಬಂದಂತೆ, ಆಗಂತುಕವಾಗಿ ಬರುವುದು ಕನ್ನಡಿ ಮೇಲೆ ಧೂಳಿದ್ದಂತೆ. ಮೂರನೇದು ಯಥಾ ಉಲ್ವೇನ ಆವೃತೋ ಗರ್ಭ. ತಾಯಿಯ ಹೊಟ್ಟೆಯಲ್ಲಿ ಬೀಜಾಂಕುರವಾಗಿ ಒಂದು ಮಗು ಭ್ರೂಣ ಉಂಟಾದರೆ ಆ ಭ್ರೂಣವನ್ನು ಸಾಯಿಸಬೇಕು ಅಂತ ತಾಯಿಯ ಹೊಟ್ಟೆಯಲ್ಲಿಯೇ ದುರ್ಮಾಂಸ ಅನ್ನೋದು ಬೆಳೆಯುತ್ತೆ, ಗರ್ಭದ ಸ್ವತ್ತು. ಅದಕ್ಕೆ ಉಲ್ವಾ. ಅನೇಕರಿಗೆ ಉಲ್ವಾ ಅಂದ್ರೆ ಗೊತ್ತಿಲ್ಲ, ಉಲ್ಬಣಿಸುವುದು ಅಂದ್ರೆ ಗೊತ್ತಾಗುತ್ತೆ ನೋಡ್ರಿ. ರೋಗ ಉಲ್ಬಣಿಸಿದೆ ಅಂದ್ರೆ ಆರೋಗ್ಯವನ್ನು ಕೆಡಿಸುವಂತ ಶಕ್ತಿ ಹೆಚ್ಚಾಗಿದೆ. ಮಗು ಭ್ರೂಣ ತನ್ನ ಕೈಯಿಂದ ತಾನೇ ಉಲ್ಬವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ತಾಯಿ ಮಗುವನ್ನು ಹಡೆದ ಮೇಲೆ ಶುಶ್ರೂಷಕಿ ದಾದಿಯಾದವಳು ಆ ಗರ್ಭಸತ್ಯ ವೇಷ್ಟನ ಎಲ್ಲವೆಲ್ಲ ತೆಗೆದು ಹೊರಗೆ ಹಾಕುವಂತೆ ಸ್ವಪ್ರಯತ್ನದಿಂದ ಹೋಗದೇ ಇದ್ದದ್ದನ್ನು ಭಗವಂತನೇ ನಿವಾರಣೆ ಮಾಡಬೇಕಾಗತ್ತೆ. ಯಥಾ ಉಲ್ವೇನ ಆವೃತೋ ಗರ್ಭ. ಅಜ್ಞಾನ ಅನ್ನೋದು ಮನುಷ್ಯನಿಗೆ ಹುಟ್ಟಿನಿಂದಲೇ ಬರುತ್ತೆ, ಅದು ಬೆಳೆಯುತ್ತೆ. ಅಜ್ಞಾನ ನಿವಾರಕನಾದವನು ಭಗವಂತ. ಹಾಗೆ ಆವೃತಂ ಜ್ಞಾನಮೇತೇನ ಜ್ಞಾನಿನಃ ನಿತ್ಯ ವೈರಿಣ. ಜ್ಞಾನಿಗಳಿಗೂ ಅಜ್ಞಾನ ಬಿಡುವುದಿಲ್ಲ. ಕಾಮ ಎನ್ನುವುದೇ ನಿತ್ಯ ವೈರಿ. ಆ ನಿತ್ಯ ವೈರಿಯನ್ನು ನೀನು ಜಯಿಸಬೇಕು. ಅದಕ್ಕೆ ಇಂದ್ರಿಯಗಳೇ ಹೇಗೆಯೋ ಒಂದಕ್ಕಿಂತ ಒಂದು ಹೇಗೆ ಅನ್ನೋ ಪರಂಪರೆಯನ್ನು ಹೇಳ್ಕೊಂಡು ಹೋಗ್ತಾನೆ. ಇದು ತುಂಬ ಮುಖ್ಯವಾದ ಅಪವರ್ತನ. ಇದು ಫ್ಯಾಕ್ಟರೈಸೇಷನ್. ಮನುಷ್ಯನಲ್ಲಿ ಈವಿಲ್ ಅನ್ನೋದು ಹೇಗೆ ಬರುತ್ತೆ ಅನ್ನೋದನ್ನು ಎಷ್ಟು ಸುಂದರವಾದ ನಿರೂಪಣೆಯನ್ನು ಜಗತ್ತಿನಲ್ಲಿ ಬೇರೆಲ್ಲಿ ಕಾಣಲಾರ್ರಿ ಅಂತ ಹೇಳಿ ಇವತ್ತಿಗೆ ನಿಲ್ಲಿಸ್ಕೊಳ್ಳೋಣ. ಈ ಮಾಲಿಕೆಯಲ್ಲಿ ಮತ್ತೆ ಇದೇ ವಿಷಯವನ್ನು ಮುಂದಿನ ವಾರದಲ್ಲಿ ಕೇಳೋಣ. ಕೃಷ್ಣಾಯ ಪರಬ್ರಹ್ಮಣೇ ನಮಃ.